ಗಿಟ್ಟೋ ಸಹ ಇದೇ ನಿರ್ಧಾರಕ್ಕೆ ಬಂದಿದ್ದ. ಬ್ರಿಟಿಷ್ ಗಯಾನಾಗಿಂತ ಸುಲಭವಾಗಿ ಬದುಕು ಮಾಡಲು ಸಾಧ್ಯವಿರುವ ಬೇರೆ ಯಾವಾದರೂ ದೇಶಗಳಿಲ್ಲವೇ ಎಂದವನು ಚಿಂತಿಸುತ್ತಿದ್ದ. ಸರಿ, ನಾವು ಬ್ರಿಟಿಷ್ ಗಯಾನಾದಿಂದ ಪರಾರಿಯಾಗಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದವು. ಆ ಯುದ್ಧ ಸಮಯದಲ್ಲಿ ಬ್ರಿಟಿಷ್ ಗಯಾನಾ ಬಿಟ್ಟು ಪರಾರಿಯಾಗುವುದೆಂದರೆ ಬಹಳ ಗಂಭೀರವಾದ ಅಪರಾಧವಾಗಿತ್ತು. ಅಲ್ಲದೆ ನಮ್ಮ ಬಳಿ ಯಾವುದೇ ಅಧಿಕೃತ ಪಾಸ್ಪೋರ್ಟ್ ಸಹ ಇರಲಿಲ್ಲ. ನನ್ನ ಜೊತೆ ಬ್ರಿಟಿಷ್ ಗಯಾನಾದಿಂದ ಪಾರಾಗುವ ಸಾಹಸದಲ್ಲಿ ಭಾಗಿಯಾಗಲು ಬೆರೇರೆ ಮತ್ತು ಡೆಪ್ಲಾಂಕ್ ಎಂಬಿಬ್ಬರು ಫ್ರೆಂಚರು ತಯಾರಿದ್ದರು. ನನ್ನ ಚೈನೀ ಮಿತ್ರರಾದ ಕ್ವಿಕ್ ಮತ್ತು ವ್ಯಾನ್ ಹೂ ಇಬ್ಬರೂ ಮಾತ್ರ ಬರಲು ನಿರಾಕರಿಸಿದರು. ಆರಾಮಾಗಿ ಹೊಟ್ಟೆಪಾಡು ನಡೆಯುತ್ತಿರುವುದರಿಂದ ಮತ್ತಿನ್ನೊಂದು ದೇಶಕ್ಕೆ ಓಡಿ ಹೋಗಬೇಕಾದ ಪ್ರಮೇಯವವರಿಗೆ ಕಾಣಲಿಲ್ಲ. ಒಳನಾಡಿನಿಂದ ಹರಿದು ಬಂದು ಸಮುದ್ರ ಸೇರುತ್ತಿದ್ದ ಡೆಮೆರೇರಾ ನಡಿಯನ್ನು ನೌಕಾದಳದವರು ಹದ್ದಿನ ಕಣ್ಣಿನಿಂದ ಕಾಯುತ್ತಿದ್ದರು. ಸಮೀಪದಲ್ಲೇ ನೌಕಾನೆಲೆ ಇದ್ದುದರಿಂದ ಮೆಷಿನ್ ಗನ್ನುಗಳನ್ನಿಟ್ಟುಕೊಂಡು ಕಾವಲು ಕಾಯುವ ಸಾಲು ಸಾಲು ಬ್ಯಾರಕ್ಕುಗಳು, ಜಲಾಂತರ್ಗಾಮಿಗಳು ಬರದಂತೆ ತಡೆಬಲೆಗಳು, ಟಾರ್ಪೆಡೋ ಟ್ಯೂಬ್ಗಳು ಇತ್ಯಾದಿಗಳೆಲ್ಲ ನದಿ ಸಮುದ್ರ ಸೇರುವ ಸಂಗಮ ಸ್ಥಳದಲ್ಲಿ ಕಿಕ್ಕಿರಿದಿತ್ತು. ಆ ನದಿಗುಂಟ ಓಡಾಡಲು ಮೀನುಗಾರರ ದೋಣಿಗಳಿಗೆ ಮಾತ್ರ ಪರವಾನಗಿ ಇದ್ದುದರಿಂದ ನಾವು ಜಾರ್ಜ್ ಟೌನ್ನಲ್ಲಿ ನೋಂದಾವಣಿಯಾಗಿರುವ ಯಾವುದಾದರೂ ಮೀನುಗಾರರ ದೋಣಿಯನ್ನು ತದ್ವತ್ತಾಗಿ ಅನುಕರಿಸಿ ನದಿ ಮುಖಾಂತರವೇ ಪರಾರಿಯಾಗೋಣವೆಂದು ತೀರ್ಮಾನಿಸಿದೆವು. ನಾವು ಪಲಾಯನದ ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗೆಲ್ಲ ನಾನು ಇಂದಿರಾಳಿಗೆ ದ್ರೋಹ ಬಗೆಯುತ್ತಿದ್ದೇನೆಂದು ನನ್ನ ಬಗ್ಗೆಯೇ ನನಗೆ ಅಸಹ್ಯವಾಗುತ್ತಿತ್ತು. ಆದರೆ ನನಗೆ ಅನ್ಯ ಮಾರ್ಗವೇ ಇರಲಿಲ್ಲ. ಈಚಿನ ಕೆಲವು ದಿನಗಳಿಂದ ಅವಳು ಹೇಗೆ ನನಗೆ ಜೋತು ಬಿದ್ದಿದ್ದಳೆಂದರೆ ನಾನು ಮಾನಸಿಕವಾಗಿ ಅಸಹನೀಯ ಸ್ಥಿತಿಯಲ್ಲಿದ್ದೆ. ಅವಳ ಈ ವರ್ತನೆ ನನಗೆಷ್ಟೋ ಸಾರಿ ಸಿಟ್ಟು ಬರಿಸುತ್ತಿತ್ತು. ಇವರೆಲ್ಲ ತುಂಬಾ ನೇರ ನಡನುಡಿಯ ಸರಳ ಸ್ವಭಾವದ ಹುಡುಗಿಯರೆನ್ನುವುದೇನೋ ನಿಜ. ಆದರೆ ತಮ್ಮ ಪ್ರಿಯಕರರ ಮನಸ್ಸಿದ್ಧತೆಗಾಗಿ ಕಾಯುವ ಸ್ವಭಾವದವರೇ ಅಲ್ಲ. ನಮ್ಮನ್ನು ಕಂಡ ಕ್ಷಣ ಲಲ್ಲೆಯಾಡುತ್ತಾ ಮೇಲೆ ಬಿದ್ದು ಆಕ್ರಮಿಸಲು ಹವಣಿಸುತ್ತಾರೆ. ಗೋಜಿರಾದ ಬುಡಕಟ್ಟಿನ ಲಾಲಿ ಮತ್ತು ರಿಮಾ ಹುಡುಗಿಯರೂ ಅಷ್ಟೇ. ಈ ಭಾರತೀಯ ಹುಡುಗಿ ಇಂದಿರಾ ಸಹ ಅಷ್ಟೇ. ನಾವೇನಾದರೂ ಅವರ ಒಲವಿಗೆ ಸಹಕರಿಸಲಿಲ್ಲವೋ ಅವರ ಕೋಪಾಟೋಪಗಳನ್ನು, ಮಾತ್ಸರ್ಯವನ್ನು ಎದುರಿಸಬೇಕಾಗುತ್ತದೆ. ಅವರ ಹೃದಯಾಂತರಾಳದಲ್ಲಿ ಭಯ, ಶಂಕೆ, ಅಭದ್ರತೆಗಳು ಮೊಳೆಯುವುದೇ ಅವರ ಈ ನಡವಳಿಕೆಗೆ ಕಾರಣ. ಈ ಹುಡುಗಿಯರ ಮನ ನೋಯಿಸುವುದಕ್ಕೆ ನನಗೆ ಸರ್ವಥಾ ಇಷ್ಟವಿರಲಿಲ್ಲ. ಹಾಗಾಗಿ ನನ್ನ ಅಸಹನೆ, ಅಸಮಾಧಾನಗಳನ್ನು ಹತ್ತಿಕ್ಕಿ ಅವರನ್ನು ಸಂತೋಷವಾಗಿಡಲು ಕೈಮೀರಿ ಪ್ರಯತ್ನಿಸುತ್ತಿದ್ದೆ. ಏನೇ ಮಾಡಿದರೂ ನಮ್ಮಿಬ್ಬರ ನಡುವಿನ ಕಂದರ ವಿಸ್ತರಿಸುತ್ತಲೇ ಹೋಯಿತು. ನಾವು ನಮ್ಮ ಪಲಾಯನದ ಏರ್ಪಾಡುಗಳನ್ನು ವಿಪರೀತ ಜಾಗರೂಕತೆಯಿಂದ ಶುರು ಮಾಡಿದೆವು. ನಮಗೊಂದು ಅಗಲವಾದ, ಹಾಯಿಯುಳ್ಳ ಒಳ್ಳೆಯ ಚುಕ್ಕಾಣಿಯಿದ್ದ ದೋಣಿ ಸಿಕ್ಕಿತ್ತು. ನಮ್ಮ ಕೆಲಸ ಪೊಲೀಸರ ಗಮನಕ್ಕೆ ಬರದಂತೆ ಎಚ್ಚರಿಕೆ ವಹಿಸಬೇಕಿತ್ತು. ಅದಕ್ಕಾಗಿ ಆ ದೋಣಿಯನ್ನು ಒಳನಾಡಿನತ್ತ ಸಾಗಿಸಿದೆವು. ಡೆಮೆರೆರಾ ನದಿಗೆ ಒಳನಾಡಿನಿಂದ ಪೆನಿಟೆನ್ಸ್ ಎಂಬೊಂದು ಉಪನದಿ ಬಂದು ಸೇರುತ್ತಿತ್ತು. ನಮ್ಮ ದೋಣಿಯನ್ನು ಆ ಉಪನದಿಯಲ್ಲಿ ಒಯ್ದು ಪೊಲೀಸರಿಗೆ ಪತ್ತೆಯಾಗದಂತೆ ಅಡಗಿಸಿ ದೋಣಿ ದುರಸ್ತಿ ಶುರು ಮಾಡಿದೆವು. ಜಾರ್ಜ್ ಟೌನ್ನಲ್ಲಿ ನೋಂದಾವಣಿಯಾಗಿರುವ ಯಾವುದಾದರೂ ಚೀನಿ ಮೀನುಗಾರಿಕೆ ದೋಣಿಯ ನಂಬರನ್ನೇ ನಕಲು ಮಾಡಿ ಬಣ್ಣ, ಹಾಯಿ ಇತ್ಯಾದಿ ಪ್ರತಿಯೊಂದರಲ್ಲೂ ಆ ದೋಣಿಯ ತದ್ವತ್ ಎನ್ನುವಂತೆ ಸಿದ್ಧಪಡಿಸಿದೆವು. ನಾವು ಪಲಾಯನವಾಗುವಾಗ ಏನಾದರೂ ಕಾವಲಿನವರ ಪ್ರವಾಹ ದೀಪಗಳು ನಮ್ಮ ಕಡೆ ತಿರುಗಿದರೆ ಆ ದೋಣಿಯ ಸಿಬ್ಬಂದಿಯನ್ನು ಬಿಟ್ಟಿದ್ದೆಲ್ಲ ಚೀನಿ ದೋಣಿಯಂತೆಯೇ ಕಾಣುತ್ತಿತ್ತು. ಯಾವ ತೊಂದರೆಯೂ ಇಲ್ಲದೆ, ಎಲ್ಲೂ ಸಿಕ್ಕಿಬೀಳದೆ ನಿರಾಯಾಸವಾಗಿ ಡೆಮೆರೆರಾ ನದಿಯ ಮುಖಜಭೂಮಿ ಬಳಸಿ ಒಮ್ಮೆಲೇ ವಿಸ್ತಾರವಾದ ಆಳ ಸಮುದ್ರಕ್ಕೆ ದೋಣಿ ದಾಟಿಬಿಟ್ಟಿತು. ಇಷ್ಟು ಸುಲಭವಾಗಿ ಕರಾರುವಾಕ್ಕಾಗಿ ನಮ್ಮ ಪರಾರಿ ಪ್ರಯತ್ನ ಸಫಲವಾಗಿದ್ದರೂ ನನ್ನ ಮನಸ್ಸಿನ ಮೂಲೆಯಲ್ಲಿ ನನ್ನನ್ನು ಇಷ್ಟೊಂದು ಪ್ರೀತಿಸಿದ್ದ ಭಾರತೀಯ ಹುಡುಗಿ ಇಂದಿರಾಳಿಗೆ ಹೇಳದೆ ಹೊರಟಿದ್ದೇನಲ್ಲ ಎಂಬುದು ಜ್ಞಾಪಕಕ್ಕೆ ಬಂದಾಗೆಲ್ಲ ನಮ್ಮ ಪರಾರಿಯ ಸಾಹಸವನ್ನು ಮರೆತು ಮನಸ್ಸು ಮುದುಡುತ್ತಿತ್ತು. ನಾನು ಬರುತ್ತಾ 600 ಪೌಂಡ್ಗಳನ್ನು ಇಂದಿರಾಳಿಗಾಗಿ ಮೇಜಿನ ಮೇಲೆ ಇಟ್ಟು ಬಂದಿದ್ದೆ. ಆದರೆ ಹಣ ಮನುಷ್ಯ ಸಂಬಂಧಗಳಿಗೆ ಎಂದಾದರೂ ಸಾಟಾಗಲು ಸಾಧ್ಯವೇ? ವಿಶಾಲ ಸಮುದ್ರದಲ್ಲಿ ಉತ್ತರಾಭಿಮುಖವಾಗಿ ಸುಮಾರು 48 ಗಂಟೆಗಳ ಕಾಲ ಪ್ರಯಾಣ ಮಾಡಿದರೆ ನನ್ನ ಲೆಕ್ಕಾಚಾರದಲ್ಲಿ ಬ್ರಿಟಿಷ್ ಹೋಂಡುರಾಸ್ ದೇಶ ಸಿಕ್ಕಬೇಕು. ಎಂದರೆ ಆಳ ಸಮುದ್ರದಲ್ಲಿ ಕೊನೆಪಕ್ಷ 2 ದಿನವಾದರೂ ಕಳೆಯಬೇಕು. ದೋಣಿಯಲ್ಲಿ ಈಗ ನಾವು 5 ಜನ ಇದ್ದೆವು. ಗಿಟ್ಟೋ, ಚಾಪರ್ ಮತ್ತು ಬೆರೇರೆ ಡೆಪ್ಲಾಂಕ್ ಎಂಬಿಬ್ಬರು ಫ್ರೆಂಚರು ಮತ್ತು ನಾನು, ಅಥವಾ ಹಡಗನ್ನು ನಡೆಸುವ ಜವಾಬ್ದಾರಿ ಹೊತ್ತಿದ್ದ ಕ್ಯಾಪ್ಟನ್ ಪ್ಯಾಪಿಲಾನ್. ನಾವು ಆಳ ಸಮುದ್ರದಲ್ಲಿ 30 ಗಂಟೆಗಳಷ್ಟು ಪ್ರಯಾಣ ಮಾಡುವುದರೊಳಗೆ ಭಯಂಕರ ಬಿರುಗಾಳಿ ಮತ್ತು ಬಿರುಮಳೆಗೆ ಸಿಕ್ಕಿಕೊಂಡೆವು. ಸಿಡಿಲು, ಗುಡುಗು, ಮಳೆ, ಪರ್ವತಾಕಾರವಾಗಿ ಎದ್ದ ಅಲೆಗಳು ಯದ್ವಾತದ್ವಾ ದೋಣಿಯನ್ನು ತೊಯ್ದಿದ್ದವು. ನನಗಂತೂ ಅಷ್ಟೊಂದು ಭಯಂಕರವಾದ ಬಿರುಗಾಳಿಯನ್ನು ನೋಡೇ ಇರಲಿಲ್ಲ. ಬಿರುಗಾಳಿ ನಮ್ಮ ದೋಣಿಯನ್ನು ನಾವು ಸಾಗಬೇಕಾಗಿದ್ದ ದಿಕ್ಕಿಗೆ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸೆಳೆದೊಯ್ಯಿತು.
ಅದು ಅದೇ ದಿಕ್ಕಿನಲ್ಲಿ ಇನ್ನೊಂದು ವಾರ ನಮ್ಮನ್ನು ಸೆಳೆದೊಯ್ಯದಿದ್ದರೆ ನೆಟ್ಟಗೆ ಫ್ರೆಂಚ್ ಗಯಾನಾದ ಸೆರೆಮನೆಗೆ ಹೋಗಿ ಬೀಡುತ್ತಿದ್ದವೇನು. ಈ ಬಿರುಗಾಳಿಯ ಆಟೋಪ ಸಮುದ್ರದಲ್ಲಿದ್ದುದಕ್ಕಿಂತ ನೆಲದ ಮೇಲೆ ಇನ್ನೂ ಭಯಂಕರವಾಗಿತ್ತು ಎಂದು ನನಗೆ ಆಮೇಲಿಂದ ಗೊತ್ತಾಯಿತು. ಟ್ರಿನಿಡ್ಯಾಡ್ನ 100 ತೆಂಗಿನ ತೋಟಗಳು ನೆಲಸಮವಾಗಿ ಮರಗಳು ಮುರಿದು ಬಿದ್ದಿದ್ದವು. ಸಮುದ್ರದ ನೀರು ದಂಡೆ ದಾಟಿ ಅನೇಕ ಮೈಲು ಒಳನಾಡಿನೊಳಗೆ ನುಗ್ಗಿತ್ತು. ದಾರಿಯಲ್ಲಿ ಸಿಕ್ಕ ಮನೆಮಠಗಳನ್ನೆಲ್ಲ ಅಪ್ಪಳಿಸಿ ನೆಲಸಮ ಮಾಡಿತ್ತು. ನಮ್ಮ ದೋಣಿಯಂತೂ ಉಳಿದದ್ದೇ ಹೆಚ್ಚು. ನಮ್ಮ ಹಾಯು ಮತ್ತು ಹಾಯಿ ಕಂಬ ಮುರಿದು ತೇಲಿ ಹೋಯಿತು. ಚುಕ್ಕಾಣಿ ಮುರಿದು ದೋಣಿಯ ಚಲನ ನಿಯಂತ್ರಿಸುವುದು ಸಾಧ್ಯವಾಗಲಿಲ್ಲ. ನಮ್ಮ ಆಹಾರ ದಾಸ್ತಾನು, ಕುಡಿಯಲು ಇಟ್ಟುಕೊಂಡಿದ್ದ ನೀರಿನ ಡ್ರಮ್ಗಳು, ಬಟ್ಟೆ ಬರೆಗಳಿತ್ಯಾದಿಗಳೆಲ್ಲ ಸಮುದ್ರದ ಪಾಲಾಯಿತು. ಚಾಪರ್ ಅದು ಹೇಗೋ 2 ಹುಟ್ಟುಗಳನ್ನು ಮಾತ್ರ ನೀರು ಪಾಲಾಗದಂತೆ ಉಳಿಸಿದ್ದ. ಆ ಹುಟ್ಟನ್ನೇ ಚುಕ್ಕಾಣಿಯಂತೆ ಉಪಯೋಗಿಸಿ ದೋಣಿ ದಿಕ್ಕು ತಪ್ಪದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿದೆ. ನಮ್ಮ ಬಟ್ಟೆಗಳನ್ನು ಸಂಪೂರ್ಣ ಕಳಚಿ ದೋಣಿಯ ಮೇಲಿದ್ದ ತಂತಿ ಸಹಾಯದಿಂದ ಹೊಲಿದು ದೋಣಿಯ ಮೇಲೆ ಹಾಯಿಯಂತೆ ಕಟ್ಟಿದವು. ಬಿರುಗಾಳಿಯ ಆರ್ಭಟ ಅಡಗಿದ ತರುವಾಯ ನಿಧಾನವಾಗಿ ವಾಣಿಜ್ಯ ಮಾರುತಗಳು ಎಂದಿನಂತೆ ಬೀಸತೊಡಗಿತು. ನಾನು ನಮ್ಮ ದೋಣಿಯನ್ನು ಅದರ ದಿಕ್ಕಿಗೆ ಅನುಗುಣವಾಗಿ ತಿರುಗಿಸಿ ಆದಷ್ಟು ಬೇಗ ದಡ ಕಾಣುವ ಪ್ರಯತ್ನ ಆರಂಭಿಸಿದೆ. ಯಾವುದಾದರೂ ದ್ವೀಪಕ್ಕೋ ದೇಶಕ್ಕೋ ಆದಷ್ಟು ಬೇಗ ಸೇರಿಕೊಳ್ಳಬೇಕು ಎಂಬ ಹಂಬಲ ನಮ್ಮೆಲ್ಲರಲ್ಲೂ ಶುರುವಾಗಿತ್ತು. ಅಲ್ಲಿ ನಮಗೆ ಜೈಲಾದರೂ ಸರಿ, ಈ ಸಮುದ್ರದ ವಿಸ್ತಾರದಲ್ಲಿ ಅನ್ನ ನೀರಿಲ್ಲದೆ ಸಾಯುವುದಕ್ಕಿಂತ ವಾಸಿ ಎನ್ನಿಸುತ್ತಿತ್ತು. ನಾವು ಬಿರುಗಾಳಿಯಲ್ಲಿ ಸಿಕ್ಕಿಕೊಂಡಾಗಲೂ ಸಹ ನನ್ನ ಸಹಯಾತ್ರಿಕರು ಧೈರ್ಯ ಮತ್ತು ಗಾಂಭೀರ್ಯದಿಂದ ವರ್ತಿಸಿದ್ದರು. ಯಾವ ದಿಕ್ಕಿಗೆ ತಿರುಗಿದರೂ ಸಮುದ್ರವೇ ಹೊರತು ತೀರ ಕಾಣುವ ಕುರುಹೂ ಇರಲಿಲ್ಲ. ಸುಮಾರು 6 ದಿನಗಳ ತರುವಾಯ ಅತಿ ದೂರದ ದಿಗಂತದಲ್ಲಿ ಕರಿಯ ಗೀರಿನಂತೆ ಅಸ್ಪಷ್ಟವಾಗಿ ಏನೋ ಕಾಣಿಸಿದಂತಾಯಿತು. ನಾವೆಲ್ಲ ಅದು ತೀರವೇ ಇರಬೇಕೆಂದು ಹಾರೈಸುತ್ತಾ ಕುಳಿತವು. ನಮ್ಮ ತೇಪೆ ಹಾಯಿ ನಿಧಾನವಾಗಿ ದೋಣಿಯನ್ನು ಅತ್ತ ಕಡೆಗೆ ತುಯ್ಯುತ್ತಿತ್ತು. ನಾವೆಲ್ಲ ನಮ್ಮ ಬಟ್ಟೆಗಳನ್ನು ಬಿಚ್ಚಿ ಹಾಯಿಯಾಗಿ ಹೊಲಿದಿದ್ದರಿಂದ ಸಂಪೂರ್ಣ ಬೆತ್ತಲಾಗಿದ್ದೆವು. ಬಿಸಿಲಿನ ಹೊಡೆತಕ್ಕೆ ಚರ್ಮ ಸುಟ್ಟು ಸುಲಿದುಕೊಂಡು ಮಾಂಸ ಕಾಣುತ್ತಿತ್ತು. ನಮ್ಮೆಲ್ಲರ ಮೂಗಿನ ತುಟಿಯ ಚರ್ಮಗಳಂತೂ ಸುಲಿದುಕೊಂಡು ರಕ್ತ ಒಸರುತ್ತಲೇ ಇತ್ತು. ತೊಡೆ, ಮಂಡಿ, ಬೆನ್ನು ಎಲ್ಲ ಕಡೆಯೂ ಚರ್ಮ ಅಲ್ಲಲ್ಲಿ ಸುಲಿದುಕೊಂಡು ಸಮುದ್ರದ ನೀರು ತಾಗಿದಾಗೆಲ್ಲ ಬೆಂಕಿಯಲ್ಲಿ ಸುಟ್ಟಂತೆ ಉರಿ ಭುಗಿಲೇಳುತ್ತಿತ್ತು. ಬಾಯಾರಿಕೆಯಂತೂ ತಾಳಲಸಾಧ್ಯವಾಗಿತ್ತು. ಚಾಪರ್ ಮತ್ತು ಡೆಪ್ಲಾಂಕೆ ಇಬ್ಬರೂ ಬಾಯಾರಿಕೆ ತಾಳಲಾರದೆ ಸಮುದ್ರದ ನೀರನ್ನೇ ಕೊಂಚ ಕುಡಿದು ಇನ್ನೂ ಭಯಂಕರವಾದ ಹಸಿವು ನೀರಡಿಕೆಗಳಿಗೆ ಸಿಕ್ಕಿಕೊಂಡರು. ಇಷ್ಟೆಲ್ಲ ಆದರೂ ಸಮಾಧಾನದ ಸಂಗತಿಯೆಂದರೆ ಯಾರೂ ಯಾವ ಕಾರಣಕ್ಕೂ ಗೊಣಗಲಿಲ್ಲ, ಯಾರನ್ನೂ ದೂಷಿಸಲಿಲ್ಲ. ಎಲ್ಲ ಆಗುಹೋಗುಗಳಿಗೂ ತಾವೇ ಜವಾಬ್ದಾರಲೆಂಬುದನ್ನು ಅರಿತು ಬಂದದ್ದನ್ನೆಲ್ಲ ಧೈರ್ಯವಾಗಿ ಎದುರಿಸಿದರು. ದೋಣಿಯಲ್ಲಿದ್ದ 5 ಜನರಲ್ಲಿ ನನ್ನೊಬ್ಬನಿಗೇ ಕಣ್ಣುಗಳು ಸರಿಯಾಗಿದ್ದಿದ್ದು, ಮಿಕ್ಕವರದ್ದೆಲ್ಲ ಊದಿಕೊಂಡು ಮುಚ್ಚಿ ಹೋಗಿತ್ತು. ಸಮುದ್ರದ ನೀರಿನಲ್ಲಿ ತೊಳೆದುಕೊಂಡರೆ ಮಾತ್ರ ಕೊಂಚ ತೆರೆಯಲು ಸಾಧ್ಯವಾಗುತ್ತಿತ್ತು. ಕೊನೆಗೆ ನನಗೆ ದೂರದಲ್ಲಿ ಸಮುದ್ರ ತೀರ ಇರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದಕ್ಕೆ ತಕ್ಕಂತೆ ಕಡಲಹಕ್ಕಿಗಳು ಹಾರಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂತು. ಹೌದು, ತೀರ ಹತ್ತಿರಾಗುತ್ತಿದೆ. ಅದನ್ನು ಹೇಳಿದ ಕೂಡಲೇ ದೋಣಿಯ ತಳದಲ್ಲಿ ಮಲಗಿಕೊಂಡಿದ್ದ ನನ್ನ ಸಂಗಾತಿಗಳಿಂದ ಆನಂದದ ಚೀತ್ಕಾರಗಳೆದ್ದವು. ಕಣ್ಣು ಬಿಡಲಾರದೆ ಮುಖ ಮುಚ್ಚಿಕೊಂಡಿದ್ದ ಗಿಟ್ಟೋ ಮೆಲ್ಲೆಗೆ ನನ್ನತ್ತ ತಿರುಗಿ, ಭೂಮಿ ಕಾಣುತ್ತಿರುವುದು ನಿಜವಾ ಪ್ಯಾಪಿ ಎಂದು ಕೇಳಿದ. ಹೌದು. ಅಲ್ಲಿಗೆ ತಲುಪಲು ಇನ್ನೆಷ್ಟು ಹೊತ್ತು ಬೇಕಾಗುತ್ತೆ ಅಂತೀಯಾ? ಇನ್ನೂ 5ರಿಂದ 7 ಗಂಟೆಗಳಷ್ಟು ಹೊತ್ತಾಗಬಹುದು. ಅಯ್ಯ ಮಿತ್ರರಿರ, ಇಲ್ಲಿ ಕೇಳಿ, ನಾನು ಸುಸ್ತಾಗಿ ಹೋಗಿದ್ದೇನೆ. ನನಗೂ ನಿಮ್ಮಂತೆಯೇ ಬಿಸಿಲಿನ ಝಳಕ್ಕೆ ಮೈಯೆಲ್ಲ ಚಮಡ ಸುಲಿದು ಹೋಗಿದೆ. ಎಲ್ಲಕ್ಕಿಂತ ದೋಣಿಯ ಬೆಂಚಿನ ಹಲಗೆ ತಿಕ್ಕಿ ತಿಕ್ಕಿ ಅಂಡಿನ ಚರ್ಮ ಅಷ್ಟೂ ಹಿಸಿದು ಹೋಗಿದೆ. ಈಗಂತೂ ಗಾಳಿಯೇನೂ ಇಲ್ಲ. ಈ ದೋಣಿಯ ಚುಕ್ಕಾಣಿಯಂತೆ ಹುಟ್ಟು ಹಿಡಿದು ಕೈಗಳೆರಡು ಸೆಟೆದುಕೊಂಡಿವೆ. ಈಗ ನಾವು ಒಂದು ಕೆಲಸ ಮಾಡೋಣ. ನಮ್ಮ ದೋಣಿಗೆ ಕಟ್ಟಿರುವ ತೇಪೆ ಹಾಯಿಯನ್ನ ಬಿಚ್ಚಿ ಬಿಸಿಲು ಹೊಡೆತ ತಡೆಯುವಂತೆ ಛಾವಣಿಯ ಹಾಗೆ ಕಟ್ಟಿ ಅದರ ನೆರಳಲ್ಲಿ ಮಲಗಿಬಿಡೋಣ. ದೋಣಿ ತನ್ನಿಂದ ತಾನೇ ನಿಧಾನವಾಗಿ ತೀರದತ್ತ ಹೋಗುತ್ತಾ ಇದೆ. ಇಲ್ಲವೇ ನಿಮ್ಮಲ್ಲೇ ಯಾರಾದರೂ ಹುಟ್ಟು ಹಿಡಿದು ದೋಣಿಯನ್ನು ತೀರದತ್ತ ನಡೆಸುವುದಾದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದೆ. ಇಲ್ಲಪ್ಪ, ಇಲ್ಲ, ನೀನು ಹೇಳಿದ ಹಾಗೆ ಮಾಡೋಣ ಎಂದು ಎಲ್ಲರೂ ಒಕ್ಕೊರಲಿನಲ್ಲಿ ಸಮ್ಮತಿ ಸೂಚಿಸಿದರು. ಕೂಡಲೇ ಹಾಯಿ ಬಿಚ್ಚಿ ಅದನ್ನು ತಲೆಯ ಮೇಲೆ ಛಾವಣಿಯಂತೆ ಕಟ್ಟಿ ನಾನು ಅದರಡಿಯಲ್ಲಿ ಒಂದು ಬಗೆಯ ಮೃಗೀಯ ಸಂತೃಪ್ತಿಯಿಂದ ಮಲಗಿದೆ. ಬಿಸಿಲಿನ ರಕ್ಷಣೆ ಸಿಕ್ಕಿದ್ದೇ ತಡ ದೋಣಿಯಲ್ಲಿದ್ದವರೆಲ್ಲರೂ ಮೂರ್ಛೆ ಹೋದ ಹಾಗೆ ಮಲಗಿಬಿಟ್ಟರು. ಹಾಗೆ ಎಷ್ಟು ಹೊತ್ತು ಮಲಗಿದ್ದೆವೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ಸೈರನಿನ ಕರ್ಕಶ ಶಬ್ದ ನಮ್ಮೆಲ್ಲರನ್ನೂ ಒಮ್ಮೆಲೇ ಎಚ್ಚರಿಸಿತು. ನಾನು ನಮ್ಮ ತಲೆಯ ಮೇಲೆ ಮುಚ್ಚಿಗೆಯಂತಿದ್ದ ಹಾಯಿಯನ್ನು ಅತ್ತ ಸರಿಸಿ ಹೊರಕ್ಕೆ ಹಣಿಕಿದೆ. ಹೊರಗೆಲ್ಲ ಕತ್ತಲು ಕವಿದಿತ್ತು. ತಣ್ಣನೆ ಗಾಳಿ ಝರ್ಜರಿತವಾದ ನನ್ನ ಬೆತ್ತಲು ಮೈಮೇಲೆ ಮೆಲ್ಲಗೆ ಬೀಸಿತು. ಬಿರು ಬಿಸಿಲಿನಲ್ಲಿ ಬೆಂದು ಬಸವಳದಿದ್ದ ನಮ್ಮೆಲ್ಲರಿಗೂ ತಂಗಾಳಿ ಚೇತೋಹಾರಿಯಾಗಿತ್ತು. ನನ್ನ ಎಡಕ್ಕೂ ಬಲಕ್ಕೂ ದೂರದಲ್ಲಿ ಭೂಮಿ ಇರುವುದು ಕಾಣಿಸುತ್ತಿತ್ತು. ನಾವೆಲ್ಲಿದ್ದೇವೆ? ಯಾವ ತೀರದ ಕಡೆಗೆ ಹೋದರೆ ನಮಗೆ ಕ್ಷೇಮ? ನನ್ನ ಮನಸ್ಸು ಡೊಲಾಯಮಾನವಾಯಿತು.
ಇಷ್ಟೆಲ್ಲ ಯೋಚಿಸುತ್ತಿರಬೇಕಾದರೆ ಮತ್ತೊಮ್ಮೆ ಸೈರನ್ ಕೇಳಿತು. ಅದು ನಮ್ಮ ಬಲಗಡೆ ಇದ್ದ ತೀರದ ಕಡೆಯಿಂದ ಬರುತ್ತಿದೆ ಎಂದು ಅಂದಾಜು ಮಾಡಿದೆ. ನಮಗೆ ಏನೋ ಎಚ್ಚರಿಕೆ ಕೊಡಲು ಆ ರೀತಿ ಸೈರನ್ ಮೊಳಗಿಸುತ್ತಿರಬಹುದು ಎಂದು ಯೋಚಿಸಿದೆ. ನಾವೆಲ್ಲಿಗೆ ಬಂದಿರಬಹುದು ಪ್ಯಾಪಿ? ಚಾಪರ್ ಸಂಶಯದಲ್ಲಿ ಕೇಳಿದ. ನಿಜ ಹೇಳ್ಬೇಕಂದ್ರೆ ನನಗೆ ನಾವೆಲ್ಲಿದ್ದೇವೆಂಬುದೇ ಅಂದಾಜಾಗುತ್ತಿಲ್ಲ. ಇದೇನಾದರೂ ಸಮುದ್ರದ ಕೊಳ್ಳಿಯಾಗಿಂದ್ರೆ ನಾವು ಬ್ರಿಟಿಷ್ ಗಯಾನಾದ ತುಟ್ಟ ತುದಿಯಲ್ಲಿದ್ದೇವೆ ಎಂದು ಹೇಳಬಹುದು. ಆದರೆ ಈ ಎರಡೂ ತೀರಗಳು ಪರಸ್ಪರ ಬಹುದೂರದಲ್ಲಿರುವಂತೆ ಕಾಣಿಸುತ್ತಿರುವುದರಿಂದ ನನ್ನ ಬಲಕ್ಕಿರುವ ಭೂಮಿ ಟ್ರಿನಿಡಾಡ್ ದ್ವೀಪವಿರಬಹುದು ಎಂದೆನಿಸುತ್ತದೆ. ನನ್ನ ಊಹೆ ಸರಿಯಾಗಿದ್ರೆ ನನ್ನ ಎಡಕ್ಕೆ ಕಾಣಿಸುತ್ತಿರುವುದು ವೆನಿಜುವೇಲಾ ದೇಶ. ನಮ್ಮ ದೋಣಿಯಲ್ಲಿದ್ದ ನಕಾಶೆಗಳನ್ನು ನೋಡಿದ ಮೇಲೆ ನನ್ನ ಊಹೆ ಸರಿ ಎಂದು ಅನಿಸಿತು. ಹಾಗಾದರೆ ಯಾವ ಕಡೆಗೆ ಹುಟ್ಟು ಹಾಕೋಣ? ನಮ್ಮ ಭವಿಷ್ಯದ ಆಗುಹೋಗುಗಳೆಲ್ಲ ಈಗ ನಾವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ನಿಂತಿತ್ತು. ಸದ್ಯಕ್ಕೆ ನಮ್ಮ ದೋಣಿ ನಾವು ಟ್ರಿನಿಡಾಡ್ ಎಂದು ಊಹಿಸಿದ ತೀರದತ್ತ ಸರಿಯುತ್ತಿತ್ತು. ನಾವು ಟ್ರಿನಿಡಾಡ್ನಲ್ಲಿ ಸರಿಯಾಗಿ ನೋಡಿಕೊಳ್ಳುತ್ತಾರಾ? ಗಿಟ್ಟೋ ಕೇಳಿದ. ಅದಿರ್ಲಿ, ಅವರು ಈ ಯುದ್ಧ ಕಾಲದಲ್ಲಿ ಜಾರ್ಜ್ ಟೌನ್ನಿಂದ ಕಾನೂನುಬಾಹಿರವಾಗಿ ಏಕೆ ದೇಶ ಬಿಟ್ಟು ಬಂದೀರಿ ಎಂದು ಕೇಳಿದರೆ ಏನು ಉತ್ತರ ಹೇಳುವುದು? ವೆನಿಜುಯೇಲಾ ಬಗ್ಗೆ ನಿನಗೇನಾದರೂ ಗೊತ್ತಾ? ಅಲ್ಲಿಯ ಈಗಿನ ವಿದ್ಯಮಾನಗಳೇನು ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ಗೋಮೆಸ್ ವೆನಿಜುಯೇಲಾ ಅಧ್ಯಕ್ಷನಾಗಿದ್ದ ಕಾಲದಲ್ಲಿ ತಪ್ಪಿಸಿಕೊಂಡು ವೆನಿಜುಯೇಲಾ ದೇಶದೊಳಗೆ ಬರುವ ಖೈದಿಗಳನ್ನ ರಸ್ತೆ ನಿರ್ಮಾಣದ ಕತ್ತೆ ಕೆಲಸಕ್ಕೆ ಹಾಕಿ ದುಡಿಸಿ ಅನಂತರ ಮತ್ತೆ ಫ್ರೆಂಚರಿಗೆ ಒಪ್ಪಿಸಿಬಿಡುತ್ತಿದ್ದರಂತೆ. ಹೌದು, ಆದರೆ ಈಗೆಲ್ಲ ಅದು ಬದಲಾವಣೆಯಾಗಿದೆ. ಅಲ್ಲದೆ ಈಗ ಯುದ್ಧ ನಡೆಯುತ್ತಾ ಇದೆ. ಆದರೆ ಜಾರ್ಜ್ ಟೌನ್ನಲ್ಲಿ ನಾನು ಕೇಳಿದ ಸುದ್ದಿ ಪ್ರಕಾರ ವೆನಿಜುಯೇಲಾ ಯಾವ ಪಕ್ಷಕ್ಕೂ ಸೇರದೆ ತಟಸ್ಥವಾಗಿದೆ. ಹೌದಾ? ನಿನಗೆ ಖಂಡಿತವಾಗಿ ಗೊತ್ತಾ? ಖಂಡಿತ. ಹಾಗಿದ್ದರೆ ಅಲ್ಲಿಗೆ ಹೋಗುವುದು ಅಪಾಯ. ನಮಗೆ ಈಗ 2 ದಂಡೆಯ ದೀಪಗಳು ಕಾಣಿಸುತ್ತಿದ್ದವು. ಮತ್ತೊಮ್ಮೆ ಬಲದಂಡೆಯಿಂದ ಸೈರನ್ ಗಟ್ಟಿಯಾಗಿ 3 ಸಾರಿ ಕೂಗಿತು. ಆಚೆ ದಂಡೆಯ ಪ್ರವಾಹ ದೀಪಗಳು ಹಲವು ಸಾರಿ ನಮ್ಮ ಮೇಲೆ ಹಾದುಹೋಯಿತು. ನಮ್ಮ ಎದುರು ಕತ್ತಲಲ್ಲಿ 2 ದೊಡ್ಡ ಬಂಡೆಗಳು ಅಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅದಕ್ಕೆ ಬಂಡೆಗಳಿವೆ, ಅಪಾಯ ಎಂದು ತಿಳಿಸಲು ಸೈರನ್ ಮೊಳಗಿಸುತ್ತಿದ್ದಾರೆ ಎಂದು ನಾವು ಊಹಿಸಿದೆವು. ಬಂಡೆಯಿಂದ ಬಂಡೆಗೆ ದಾರ ಬಿಗಿದಿರುವಂತೆ ಕಾಣಿಸುತ್ತದೆ. ನೋಡೆಯ, ಬಂಡೆಯಿಂದ ಬಂಡೆಗೆ ದಾರ ಬಿಗಿದಿರುವಂತೆ ಕಾಣಿಸುತ್ತದೆ. ನಮ್ಮ ಹಾಯಿಯನ್ನು ಇಳಿಸಿ ದೋಣಿಯನ್ನು ನಾವು ಅದಕ್ಕೆ ಕಟ್ಟಿಬಿಡೋಣ. ಬೆಳಗಾದ ಮೇಲೆ ಮುಂದಕ್ಕೆ ಎಲ್ಲಿಗೆ ಹೋಗುವುದು ಎಂದು ನಿರ್ಧರಿಸೋಣ ಎಂದೆ. ನಮ್ಮ ಬಟ್ಟೆಗಳನ್ನೆಲ್ಲ ಹೊಲಿದು ಮಾಡಿಕೊಂಡಿದ್ದ ಹಾಸ್ಯಾಸ್ಪದ ತೇಪೆ ಹಾಯಿಯನ್ನು ಇಳಿಸಿ ಹುಟ್ಟನ್ನು ಅಡ್ಡ ಹಿಡಿದು ದೋಣಿ ಮುಂದುವರೆಯದಂತೆ ಚಲನೆ ನಿಲ್ಲಿಸಿದೆ. ಆ ಬಂಡೆಗಳು ನುಣುಪಾಗಿದ್ದು ಅದನ್ನು ಹಿಡಿಯಲು ಎಲ್ಲೂ ಹಿಡುಪು ಕಾಣಿಸಲಿಲ್ಲ. ಆದರೆ ಬಲವಾದ ಕೇಬಲ್ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಹೋಗಿತ್ತು. ನಮ್ಮಲ್ಲಿದ್ದ ಹಗ್ಗದಿಂದ ದೋಣಿಯನ್ನು ಆ ಕೇಬಲಿಗೆ ಬಿಗಿದೆವು. ದಂಡೆ ಕಡೆಯಿಂದ ಪದೇ ಪದೇ ಸೈರನ್ ಕೂಗು ಬರುತ್ತಲೇ ಇತ್ತು. ದಂಡೆ ಕಡೆಯಿಂದ ಬೆಚ್ಚನೆ ಮೆಲುಗಾಳಿ ಬೀಸುತ್ತಿತ್ತು. ನಾವೆಲ್ಲ ಬೆಳಗಾಗುವವರೆಗೂ ನಿದ್ದೆ ಮಾಡೋಣ ಎಂದು ನಿರ್ಧರಿಸಿ ಮಲಗಿಬಿಟ್ಟೆವು. ಬೆಳಗ್ಗೆ ನಮಗೆ ಎಚ್ಚರವಾದಾಗ ಸೂರ್ಯ ಮೂಡುತ್ತಿತ್ತು. ನಮ್ಮ ಎದುರು ಬಲದಂಡೆ ಎತ್ತರವಾಗಿ ಬೆಟ್ಟದಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಅದೇ ಟ್ರಿನಿಡಾಡ್ ದೇಶದ ತೀರ. ಎಡಕ್ಕೆ ಸಮುದ್ರ ಮಟ್ಟಕ್ಕೆ ಕಾಣಿಸುತ್ತಿರುವ ತೀರವೇ ವೆನಿಜುವೇಲಾ ದೇಶದ ತೀರ ಇರಬೇಕು ಎಂದು ಲೆಕ್ಕ ಹಾಕಿದೆ. ನಾವೀಗ ಏನು ಮಾಡಬೇಕು ಎನ್ನುವುದನ್ನು ನೀವೆಲ್ಲರೂ ಸೇರಿ ನಿರ್ಧರಿಸಬೇಕು. ಯಾಕೆಂದರೆ ಯಾವ ದಂಡೆಗೆ ಹೋಗಬೇಕು ಎನ್ನುವುದು ತೀರಾ ಗಂಭೀರವಾದ ಅಪಾಯಕಾರಿಯಾದ ವಿಚಾರ. ನನ್ನೊಬ್ಬನ ಜವಾಬ್ದಾರಿಗೆ ಬಿಡುವುದು ಸರಿಯಲ್ಲ ಎಂದು ನಮ್ಮ ಗೆಳೆಯರಿಗೆ ತಿಳಿಸಿದೆ. ನನಗಂತೂ ಟ್ರಿನಿಡಾಡ್ ದೇಶಕ್ಕೆ ಹೋಗುವುದೇ ಹೆಚ್ಚು ಕ್ಷೇಮ ಎಂದು ಅನಿಸುತ್ತದೆ. ವೆನಿಜುವೇಲಾ ಬಗ್ಗೆ ನಮಗೇನೂ ಗೊತ್ತಿಲ್ಲವಲ್ಲ ಎಂದು ನಾವು ಮಾತಾಡಿಕೊಳ್ಳುತ್ತಿರಬೇಕಾದರೆ ಡೆಪ್ಲಾಂಕೆ ಎಲ್ಲಿಗೆ ಹೋಗಬೇಕು ಎನ್ನುವುದನ್ನು ನಾವು ನಿರ್ಧರಿಸಬೇಕಾದ ಅಗತ್ಯವಿಲ್ಲವೆಂದು ಕಾಣುತ್ತದೆ. ಯಾವುದೋ ಒಂದು ಲಾಂಚ್ ನಮ್ಮತ್ತಲೇ ಬರುತ್ತಿದೆ ಎಂದ. ಲಾಂಚ್ ಒಂದು ನಮ್ಮತ್ತಲೇ ವೇಗವಾಗಿ ಬಂದು ನಮ್ಮಿಂದ 50 ಗಜ ದೂರದಲ್ಲಿ ನಿಂತು. ಅದರಿಂದ ಒಬ್ಬನು ಧ್ವನಿವರ್ಧಕ ತೆಗೆದುಕೊಂಡು ಯಾರರಯ್ಯ ನೀವು ಎಂದು ಗಟ್ಟಿಯಾಗಿ ಕೂಗಿದ. ನಾವು ಫ್ರೆಂಚ್. ನಿಮಗೇನಾದರೂ ತಲೆಗಿಟ್ಟೆ ಕೆಟ್ಟಿದೆಯಾ? ಹುಚ್ಚು ಹಿಡಿದಿದೆಯಾ? ಯಾಕೆ? ಏನಾಯ್ತು? ನೀವು ದಾರ ಕಟ್ಟಕೊಂಡು ನಿಂತಿರುವುದು ನಾವು ಸಮುದ್ರದಲ್ಲಿ ಬಿಟ್ಟಿರುವ ಭಯಂಕರ ಆಸ್ಫೋಟಕ ಮೈನ್ಗಳಿಗೆ. ಅದಕ್ಕಾಗಿಯೇ ನೀವು ಹತ್ತಿರ ಬರಲಿಲ್ಲವೇ? ಮತ್ತೇನು, ಅದು ಆಸ್ಫೋಟಿಸಿದರೆ ಇಲ್ಲಿ ಯಾರೂ ಉಳಿಯುವುದಿಲ್ಲ. ಮೊದಲು ನೀವು ಕಟ್ಟಕೊಂಡಿರುವ ದಾರ ಬಿಚ್ಚಿ ದೂರ ಬನ್ನಿ. ಚಾಪರ್ 3 ಸೆಕೆಂಡುಗಳೊಳಗೆ ಅದರ ದಾರ ಬಿಚ್ಚಿದ. ನಾವು ಮೆಲ್ಲಗೆ ದೋಣಿಯನ್ನು ಲಾಂಚ್ ಹತ್ತಿರಕ್ಕೆ ನಡೆಸಿದೆವು. ಅದೊಂದು ವೆನಿಜುವೇಲಾ ದೇಶದ ಲಾಂಚ್. ಕ್ಯಾಪ್ಟನ್ ನಾವಲ್ಲಿಂದ ಮೈನ್ಗಳಿಗೆ ಢಿಕ್ಕಿ ಹೊಡೆದು ಆಸ್ಫೋಟಿಸದೆ ಉಳಿದಿರುವುದು ಪವಾಡವೆಂದು ಅಚ್ಚರಿಪಟ್ಟ. ಲಾಂಚಿನಿಂದ ಒಳ್ಳೆಯ ಕಾಫಿ, ಹಾಲು, ಸಕ್ಕರೆ ಇತ್ಯಾದಿಗಳನ್ನೂ ಸಾಕಷ್ಟು ಸಿಗರೇಟುಗಳನ್ನೂ ಕೊಡಿಸಿದ. ನೀವು ವೆನಿಜುವೇಲಾ ದೇಶಕ್ಕೆ ಹೋಗಿ, ಅಲ್ಲಿ ನಿಮಗೇನು ತೊಂದರೆಯಾಗುವುದಿಲ್ಲವೆಂದು ನಾನು ಆಶ್ವಾಸನೆ ಕೊಡುತ್ತೇನೆ. ನಮಗೀಗ ನಿಮ್ಮ ದೋಣಿಯನ್ನು ದಂಡೆಯತ್ತ ಎಳೆದೊಯ್ಯಲು ಸಾಧ್ಯವಾಗುವುದಿಲ್ಲ. ನಾವು ಬೇರೊಂದು ತುರ್ತು ಕೆಲಸಕ್ಕೆ ಹೊರಟಿದ್ದೇವೆ. ನೀವು ಯಾವುದೇ ಕಾರಣಕ್ಕೂ ಟ್ರಿನಿಡಾಡ್ ಕಡೆ ಪರಾರಯಾಗಲು ಪ್ರಯತ್ನಿಸಬೇಡಿ. ಅಲ್ಲಿ ಸಮುದ್ರದಲ್ಲಿ ವಿಪರೀತ ಮೈನ್ಗಳನ್ನು ಬಿಟ್ಟಿದ್ದಾರೆ. ನೀವು ಜೀವ ಸಮೇತ ಟ್ರಿನಿಡಾಡ್ ತಲುಪುವುದೇ ಇಲ್ಲ. ಗುಡ್ ಬೈ, ಗುಡ್ ಲಕ್. ಕ್ಯಾಪ್ಟನ್ ವಿದಾಯ ಹೇಳಿದ.
ಸುಮಾರು ಬೆಳಗ್ಗೆ 10 ಗಂಟೆ ಸಮಯವಿರಬಹುದು. ಕ್ಯಾಪ್ಟನ್ ಕೊಡಿಸಿದ ಹಾಲು ಕಾಫಿ ನಮಗೆ ತುಂಬಾ ಸಹಕಾರಿಯಾಗಿತ್ತು. ವೆನಿಜುವೆಲಾ ದಂಡೆ ತಲುಪಿದ ಕೂಡಲೇ ಬಾಯಲ್ಲೊಂದು ಸಿಗರೇಟು ಕಚ್ಚಿಕೊಂಡು ನಾನು ದೋಣಿಯಿಂದ ಸಮುದ್ರದ ತೆಳ್ಳೆಗೆ ಧುಮುಕಿದೆ. ದಂಡೆಯ ಮರಳಿನ ಮೇಲೆ ಸುಮಾರು 50 ಜನ ನಮ್ಮ ಚಡ್ಡಿ, ಪ್ಯಾಂಟು, ಬನೀನುಗಳ ವಿಚಿತ್ರ ಹಾಯಿ ದೋಣಿ ನೋಡಲು ನೆರೆದರು. ನಾನೊಂದು ಹೊಸ ಜನಸಮುದಾಯವನ್ನು, ಹೊಸ ಸಂಸ್ಕೃತಿಯನ್ನು, ಹೆಚ್ಚೇನು ಹೊಸದೇ ಒಂದು ಪ್ರಪಂಚವನ್ನು ಅಲ್ಲಿ ಕಂಡೆ. ವೆನಿಜುವೆಲಾ ದೇಶದ ತೀರಕ್ಕೆ ಕಾಲಿಟ್ಟೊಡನೆ ಕಂಡ ಪರಿಚಯವಾದ ಸರಳ ಹೃದಯಗಳನ್ನು, ಸುಸಂಸ್ಕೃತರನ್ನು ನಿಮಗೆ ವಿವರಿಸುವ ಶಕ್ತಿ ಮತ್ತು ಯೋಗ್ಯತೆಗಳು ನನ್ನ ಭಾಷೆಗಾಗಲಿ ನನ್ನ ಬರವಣಿಗೆಗಾಗಲಿ ಇಲ್ಲವೇ ಇಲ್ಲವೆಂದು ಹೇಳಬಲ್ಲೆ. ಅವರು ತೋರಿಸಿದ ಪ್ರೀತಿ ವಿಶ್ವಾಸಗಳನ್ನು ನೆನೆದರೆ ಈಗಲೂ ಹೃದಯ ತುಂಬಿ ಬರುತ್ತದೆ, ಮಾತು ಮೌನವಾಗುತ್ತದೆ. ಅವರಲ್ಲಿ ಕೆಲವರು ಕರಿಯರು, ಕೆಲವರು ಬಿಳಿಯರೂ ಇದ್ದರು, ಆದರೆ ಬಹುಪಾಲು ಕಂದು ಚರ್ಮದವರು. ಗಂಡಸರೆಲ್ಲ ತಮ್ಮ ಪ್ಯಾಂಟುಗಳನ್ನು ಮೊಣಕಾಲಿನವರೆಗೆ ಮಡಚಿಕೊಂಡಿದ್ದರು. ಛೇ, ಎಂಥ ಶೋಚನೀಯ ಅವಸ್ಥೆಯಲ್ಲಿದ್ದಾರಿವರು ಎಂದು ಸುಸ್ತಾಗಿದ್ದ ನಮ್ಮನ್ನು ನೋಡಿ ಕರುಣೆಯಿಂದ ಉದ್ಗರಿಸಿದರು. ಅಲ್ಲೇ ಸಮೀಪದಲ್ಲಿದ್ದ ಆ ಮೀನುಗಾರರ ಹಳ್ಳಿಯ ಹೆಸರು ಇರಪಾ ಎಂದು. ಅದು ವೆನೆಜುವೆಲಾ ದೇಶದ ಸುಕ್ರೆ ಪ್ರಾಂತ್ಯಕ್ಕೆ ಸೇರಿದ್ದು. ನಮ್ಮ ಸ್ಥಿತಿಯನ್ನು ನೋಡಿದ್ದೇ ಅಲ್ಲಿದ್ದ ಅಷ್ಟೂ ಹೆಂಗಸರು ನಮ್ಮನ್ನು ಉಪಚರಿಸುವ ನರ್ಸುಗಳಾದರು. ನಮ್ಮನ್ನು ಅಲ್ಲೇ ಇದ್ದ ಮನೆಯೊಂದಕ್ಕೆ ಒಯ್ದರು. ಅಲ್ಲಿ 5 ಉಣ್ಣೆಯ ಜೋಳಿಗೆ ಮಂಚಗಳನ್ನು, ಮೇಜು ಕುರ್ಚಿಗಳನ್ನು ಇಟ್ಟಿದ್ದರು. ನಮ್ಮನ್ನು ಅಲ್ಲಿ ಮಲಗಿಸಿ ನಮ್ಮ ಮೈಗೆಲ್ಲ ತೆಂಗಿನ ಎಣ್ಣೆ ಹಚ್ಚಿ ತಿಕ್ಕಲು ಶುರು ಮಾಡಿದರು. ನಾವು ಹಸಿವು ನೀರಡಿಕೆಗಳಿಂದ ಕಂಗೆಟ್ಟಿದ್ದೆವು. ಆದರೆ ಅನೇಕ ದಿನಗಳ ಉಪವಾಸದ ನಂತರ ಹಾಗೆಲ್ಲ ಏಕಾಏಕಿ ಪುಷ್ಕಳವಾಗಿ ತಿನ್ನಲು ಕೊಟ್ಟರೆ ನಮ್ಮ ಹೊಟ್ಟೆ ತಡೆದುಕೊಳ್ಳುವುದಿಲ್ಲವೆಂದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ಆಗೀಗ ಕೊಂಚವೇ ತಿನ್ನಲು ಕೊಡುತ್ತಿದ್ದರು. ನಾವು ಉಣ್ಣೆಯ ತೂಗುಮಂಚದ ಮೇಲೆ ಮಲಗಿದ್ದಾಗಲೂ ಮೆಲ್ಲಗೆ ಎಬ್ಬಿಸಿ ಹಲವು ಚಮಚಗಳಷ್ಟು ಆಹಾರ ಬಾಯಿಗಿಡುತ್ತಿದ್ದರು. ನಾನು ಎಷ್ಟು ನಿಶ್ಶಕ್ತನಾಗಿದ್ದೇನೆಂದರೆ ಮಂಚದ ಮೇಲೆ ನನ್ನನ್ನು ಮಲಗಿಸುತ್ತಿದ್ದಂತೆಯೇ ಮೂರ್ಛೆ ಹೋದಂತೆ ಅರೆಪ್ರಜ್ಞಾವಸ್ಥೆಗೆ ಹೋದೆ. ನನಗೆ ಆಹಾರ ಕೊಡುತ್ತಿದ್ದುದು, ಆಗೀಗ ನಾನು ನಿದ್ದೆ ಮಾಡುತ್ತಿದ್ದುದು ಒಂದೂ ನನ್ನ ಗಮನಕ್ಕೇ ಬರಲಿಲ್ಲ. ನನ್ನ ಸುತ್ತಮುತ್ತ ಏನು ನಡೆಯುತ್ತಿದೆ ಎನ್ನುವುದೇ ನನಗೆ ಅರಿವಿರಲಿಲ್ಲ. ಅವರು ಪುಡುತ್ತಿದ್ದ ಮರಗೆಣಸಿನ ರೊಟ್ಟಿ ತಿಂದ ಹಾಗೆಲ್ಲ ನಾನು ಕಕ್ಕುತ್ತಿದ್ದೇನೆಂದು ಆಮೇಲೆ ನನಗೆ ಗೊತ್ತಾಯಿತು. ಆ ಹಳ್ಳಿಯ ಜನರೆಲ್ಲ ಕಡುಬಡವರು, ಆದರೆ ನಮಗೆ ಸಹಾಯ ಮಾಡಲು ಯಾರೂ ಹಿಂದೆ ಮುಂದೆ ನೋಡಲಿಲ್ಲ. ಅವರ ಉಪಚಾರ ಆರೈಕೆಗಳಿಂದ 3 ದಿನಗಳ ಒಳಗೆ ನಮಗೆ ಮೊಡಲಿದ್ದ ಶಕ್ತಿ ಚೈತನ್ಯಗಳು ಹಿಂದಿರುಗಿದವು. ನಾವು ನಮ್ಮ ಮಂಚಗಳ ಮೇಲೆ ಎದ್ದು ಕುಳಿತು ಆ ಇರಪಾ ಜನಗಳ ಹತ್ತಿರ ಗಂಟೆಗಟ್ಟಲೆ ಮಾತನಾಡಲು ಶುರು ಮಾಡಿದೆವು. ತಲೆಯ ಮೇಲೆ ತಾಳೆಗರಿಗಳ ತಣ್ಣನೆಯ ಸೂರಿರುತ್ತಿತ್ತು. ನಮಗೆಲ್ಲ ಒಮ್ಮೆಲೆ ಬಟ್ಟೆಗಳನ್ನು ಕೊಂಡು ತಂದು ಕೊಡುವಷ್ಟು ಅವರು ಅನುಕೂಲಸ್ಥರೇನಲ್ಲ. ಆದ್ದರಿಂದ ಬೆತ್ತಲೆ ಮಲಗಿದ್ದ ನಮ್ಮ ತುರ್ತು ಉಪಯೋಗಕ್ಕಾಗಿ ತಮ್ಮ ಮನೆಯ ಗಂಡಸರ ಹಳೆಯ ಬಟ್ಟೆಗಳನ್ನೇ ಒದಗಿಸಿದರು. ಬಟ್ಟೆಗಳು ಹಳೆಯವಾದರೂ ಬಹಳ ಶುಭ್ರವಾಗಿದ್ದವು. ಅನಂತರ ಸಾಧ್ಯವಾದಾಗೆಲ್ಲ ಒಂದೊಂದು ಸಾರಿಗೆ ಒಂದೊಂದೇ ಹೊಸ ಬಟ್ಟೆಯಂತೆ, ಒಂದು ಸಾರಿ ಕೆಲವು ಬನಿಯನ್ಗಳು, ಮತ್ತೊಮ್ಮೆ 2 ಪ್ಯಾಂಟುಗಳು, ಇನ್ನೊಮ್ಮೆ 1 ಜೊತೆ ಶೂಗಳು ಹೀಗೆ ತಂದುಕೊಟ್ಟರು. ನೀವು ಎಲ್ಲಿಂದ ಬಂದವರೆಂಬುದು ನಮಗೆ ಬೇಕಾಗಿಲ್ಲ ಮತ್ತು ಅದು ನಮಗೆ ಯಾವ ರೀತಿಯಿಂದಲೂ ಮುಖ್ಯವೂ ಅಲ್ಲ. ನಿಮ್ಮ ಮೈಮೇಲಿರುವ ಹಚ್ಚೆಗಳಿಂದ ನೀವು ಗಯಾನಾದ ಫ್ರೆಂಚರ ಕಾರಾಗೃಹಗಳಿಂದ ತಪ್ಪಿಸಿಕೊಂಡು ಪರಾರಿಯಾದವರೆಂದು ಸುಲಭವಾಗಿ ಊಹಿಸಬಹುದು. ಅದನ್ನು ಕಟ್ಟಿಕೊಂಡು ನಾವು ಮಾಡುವುದಾದರೂ ಏನು ಎಂದು ಆ ಹಳ್ಳಿಗರು ಉದ್ಗರಿಸಿದರು. ಇವರ ಆತ್ಮವಿಶ್ವಾಸ, ಮಾನವೀಯತೆಯ ಬಗ್ಗೆಯ ಅಚಲ ನಂಬಿಕೆ ನನ್ನನ್ನು ಬೆಚ್ಚಿಬೀಳಿಸಿತು. ಕ್ರೂರ ಅಪರಾಧಗಳಿಂದ ಜೀವಾವಧಿ ಶಿಕ್ಷೆಗೋ ಮರಣದಂಡನೆಗೋ ಒಳಗಾಗಿ ದೇಶಾಂತರದ ಸೆರೆಮನೆಗೆ ದೂಡಲ್ಪಟ್ಟವರೆಂದು ಗೊತ್ತಿದ್ದು ನಮ್ಮ ಅಪರಾಧಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ಕ್ಷಮಿಸಿ ಮಾನವೀಯವಾಗಿ ನಡೆಸಿಕೊಳ್ಳುತ್ತಿರುವುದು ನನಗೆ ಪವಾಡದಂತೆ ಕಂಡಿತು. ಅದು ಅವರೇನು ಸಿರಿವಂತರಲ್ಲ. ಆದಾಗಿಯೂ ತಮ್ಮ ಬಳಿಯಿದ್ದ ಅಲ್ಪಸಲ್ಪವನ್ನೇ ನಮಗೂ ಕೊಟ್ಟು ಊಟ ಮಾಡಲು ಮುಂದಾಗಿದ್ದರು. ಕೆಲವು ದಿನಗಳ ತರುವಾಯ ಬೆಳಗ್ಗೆ ಯಾವ ಕಾರಣಕ್ಕೋ ಗಂಡಸರು ಹೆಂಗಸರು ಎಲ್ಲರೂ ಕೊಂಚ ಬೇಸರ ಕಳವಳದಲ್ಲಿರುವಂತೆ ಕಂಡರು. ಏನಿರಬಹುದು? ನೆನಿಟಾ ಮತ್ತು ತಿಬಿಸೆ ಎಂಬ 2 ಸುಂದರ ಹುಡುಗಿಯರು ನನ್ನೊಡನಿದ್ದರು. ನನ್ನ ಮುಖದ ಮೇಲೆ ಆಗಿದ್ದ ಗಾಯಗಳ ಮೇಲೆ ತೆಳ್ಳಗೆ ಚರ್ಮ ಮೂಡಿ ಗಾಯಗಳು ವಾಸಿಯಾಗುವ ಹಂತದಲ್ಲಿದ್ದವು. ನಮ್ಮ ಮುಖದ ಮೇಲೆ ಗಡ್ಡ ಮೀಸೆಗಳು ಯದ್ವಾದ್ಯವ ಬೆಳೆದಿದ್ದರಿಂದ ಆ ಹುಡುಗಿಯರಿಗೆ ನನ್ನ ವಯಸ್ಸು ಎಷ್ಟು ಎಂದು ಅಂದಾಜು ಮಾಡಲಾಗಿಲ್ಲ. ಆದರೆ ಗಾಯಗಳು ಮಾಯುತ್ತಾ ಬಂದಿದ್ದರಿಂದ ಕ್ಷವರದ ಕತ್ತಿ ತರಿಸಿ ನಿಧಾನವಾಗಿ ಕ್ಷವರ ಮಾಡಿಕೊಂಡೆ. ಗಡ್ಡ ಮೀಸೆಗಳು ಹೋದ ನಂತರ ನಾನಿನ್ನೂ ಯುವಕನೆಂದು ಗೊತ್ತಾಗಿ ಆ ಹುಡುಗಿಯರಿಬ್ಬರಿಗೂ ಆದ ಸಂತೋಷ ಹೇಳತೀರದರು. ಅವರಲ್ಲಿ ಒಬ್ಬಳ ಬಳಿ, ತಿಬಿಸೆ, ಯಾಕೆ ಇವತ್ತು ಬಹಳ ಮ್ಲಾನವದನರಾಗಿದ್ದೀರಾ? ಏನು ಕಾರಣ ಹೇಳುತ್ತೀಯಾ ಎಂದು ಕೇಳಿದೆ. ಇಲ್ಲಿಗೆ ಹತ್ತಿರವಿರುವ ಗುಯಿರಾ ಎಂಬ ಊರಿನಿಂದ ಇವತ್ತು ಸರ್ಕಾರಿ ಆಡಳಿತಾಧಿಕಾರಿಗಳು ಇಲ್ಲಿಗೆ ಬರಲಿದ್ದಾರಂತೆ.
ನಮ್ಮ ಹಳ್ಳಿಯಲ್ಲಿ ಆಡಳಿತಾಧಿಕಾರಿಗಳಾಗಲಿ ಪೊಲೀಸರಾಗಲಿ ಇಲ್ಲ. ನೀವು ನಮ್ಮೊಡನಿರುವ ಸುದ್ದಿ ಅವರಿಗೆ ಹೇಗೋ ಮುಟ್ಟಿದೆ. ಅದಕ್ಕೆ ತನಿಖೆ ಮಾಡಲು ಈ ದಿನ ಅವರು ಬರಲಿದ್ದಾರಂತೆ ಎಂದು ಹೇಳಿದಳು. ಸರ್ಕಾರದ ಅಧಿಕಾರಿಗಳಾದ್ದರಿಂದ ಏನೋ ತೊಂದರೆಯೋ ಎಂದು ಅವರೆಲ್ಲ ಕಳವಳದಲ್ಲಿದ್ದರು. ಕೊಂಚ ಹೊತ್ತಿನಲ್ಲೇ ನೀಳಕಾಯದ ಕಪ್ಪು ಚರ್ಮದ ಸುಂದರಿಯು ಅಷ್ಟೇ ನೀಳಕಾಯದ ಸ್ಫುರದ್ರೂಪಿ ತರುಣನೊಂದಿಗೆ ನನ್ನನ್ನು ನೋಡಲು ಬಂದಳು. ತರುಣ ಎಂದಿನಂತೆ ಪ್ಯಾಂಟನ್ನು ಮೊಣಕಾಲಿನವರೆಗೆ ಮಡಚಿಕೊಂಡಿದ್ದ. ವೆನಿಜುವೆಲಾದಲ್ಲಿ ಕೃಷ್ಣ ಸುಂದರಿಯರೆಲ್ಲರನ್ನೂ ನಿಗ್ರಿಟಾ ಎಂದು ಮುದ್ದಿನಿಂದ ಕರೆಯುತ್ತಾರೆ. ಚರ್ಮದ ಬಣ್ಣವನ್ನು ಅವಲಂಬಿಸಿಯಾಗಲಿ ಧರ್ಮವನ್ನು ಅವಲಂಬಿಸಿಯಾಗಲಿ ತಾರತಮ್ಯ ಮಾಡುವುದು, ಕೀಳಾಗಿ ಕಾಣುವುದು ವೆನಿಜುವೆಲಾದಲ್ಲಿ ಎಲ್ಲಿಯೂ ಅಕ್ಷರಶಃ ಇಲ್ಲವೇ ಇಲ್ಲವೆಂದು ಹೇಳಬಲ್ಲೆ. ನನ್ನ ಬಳಿಗೆ ಬಂದ ನಿಗ್ರಿಟಾ, ಸೆನ್ಯೋರ್ ಹೆನ್ರಿ, ಪೊಲೀಸರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ. ಅವರಿಂದ ನಿಮಗೆ ಏನಾದರೂ ತೊಂದರೆಯಾಗುತ್ತದೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಿಮ್ಮನ್ನೇನಾದರೂ ದೂರದ ಪರ್ವತಗಳಲ್ಲಿ ಕೆಲವು ಕಾಲ ಅವಿತಿಡಬೇಕು ಎಂದು ನಿಮಗೆ ಅನ್ನಿಸುತ್ತದೆಯಾ? ಇವನು ನನ್ನ ತಮ್ಮ. ಆ ಪರ್ವತಗಳಲ್ಲಿರುವ ಒಂದು ಗುಡಿಸೆಗೆ ನಿಮ್ಮನ್ನು ಕರೆದೊಯ್ಯುತ್ತಾನೆ. ಅಲ್ಲಿಗೆ ಹೋದರೆ ನಿಮ್ಮನ್ನು ಯಾವನೂ ಪತ್ತೆ ಮಾಡಲು ಸಾಧ್ಯವಿಲ್ಲ. ತಿಬಿಸೆ, ನೆನಿಟಾ ಅಥವಾ ನಾನು ದಿನ ನಿಮಗೆ ಊಟ ತಂದು ಕೊಡುತ್ತೇವೆ ಮತ್ತು ಇಲ್ಲಿ ಏನು ನಡೆಯುತ್ತಿದೆ ಎಂದು ಸಮಾಚಾರ ತಿಳಿಸುತ್ತೇವೆ ಎಂದು ಹೇಳಿದಳು. ಅವರು ನಮ್ಮ ಬಗ್ಗೆ ವಹಿಸುತ್ತಿದ್ದ ಕಾಳಜಿ ನೋಡಿ ಕೃತಜ್ಞತೆಯಿಂದ ಹೃದಯ ತುಂಬಿ ಬಂದಿತು. ಆದರೆ ಒಂದಲ್ಲ ಒಂದು ದಿನ ವೆನಿಜುವೆಲಾ ದೇಶದ ಕಾನೂನುಗಳಿಗೆ ತಲೆಬಾಗಬೇಕಾದುದರಿಂದ ಓಡಿ ಹೋಗುವುದು ನಿರರ್ಥಕ. ಕೊಂಚ ಹೊತ್ತಿನಲ್ಲೇ ಅಶ್ವಾರೋಹಿಗಳ ಒಂದು ಗುಂಪು ವೇಗವಾಗಿ ನಾವಿದ್ದಲ್ಲಿಗೆ ಬಂತು. ಅವರ ಸೊಂಟದಲ್ಲಿ ಕಬ್ಬು ಕತ್ತರಿಸುವ ಉಪಯೋಗಿಸುವ ನೀಳ ಕತ್ತಿಗಳು ಜೋತಾಡುತ್ತಿದ್ದವು. ಎಲ್ಲರೂ ಬೆಲ್ಟುಗಳನ್ನು ಬಿಗಿಸಿಕೊಂಡಿದ್ದರು. ಬೆಲ್ಟುಗಳಲ್ಲಿ ರಿವಾಲ್ವರ್ ತೊಟಾಗಳು ಪೋಣಿಸಿದ್ದವು. ಬಗಲಲ್ಲಿ ರಿವಾಲ್ವರ್ಗಳು ನೇಲಾಡುತ್ತಿದ್ದವು. ಒಬ್ಬ ನೀಳಕಾಯದ ಮಂಗೋಲಿಯನ್ ಮುಖಚರ್ಯೆಯ ಮನುಷ್ಯ ಕುದುರೆಯಿಂದ ಇಳಿದು ನಮ್ಮತ್ತ ಬಂದ. ತಾಳೆಗರಿಯ ವಿಸ್ತಾರವಾದ ಹ್ಯಾಟ್ ತೊಟ್ಟುಕೊಂಡಿದ್ದ. ಗುಡ್ ಮಾರ್ನಿಂಗ್, ನಾನು ಇಲ್ಲಿನ ಆಡಳಿತಾಧಿಕಾರಿ ಎಂದ. ಗುಡ್ ಮಾರ್ನಿಂಗ್ ಸೆನ್ಯೋರ್. ಫ್ರೆಂಚ್ ಜೈಲುಗಳಿಂದ ತಪ್ಪಿಸಿಕೊಂಡ ಈ 5 ಜನ ಇಲ್ಲಿ ಬಂದಿರುವುದನ್ನು ನಮಗೆ ಏಕೆ ತಿಳಿಸಲಿಲ್ಲ? ಇವರು ಇರಪಾಹಳ್ಳಿಯಲ್ಲಿ ಇರುತ್ತಾ 1 ವಾರದ ಮೇಲಾಯಿತು ಎಂದು ತಿಳಿದೆ. ಅವರು ಇಲ್ಲಿಗೆ ಬಂದಾಗ ಓಡಾಡುವ ಸ್ಥಿತಿಯಲ್ಲೇ ಇಲ್ಲವೆಂದು, ಅವರ ಗಾಯಗಳೆಲ್ಲ ವಾಸಿಯಾಗಿ ಓಡಾಡುವಂತಾಗಲಿ ಎಂದು ಕಾಯುತ್ತಿದ್ದೆವು. ಇರಪಾಹಳ್ಳಿಯ ಒಬ್ಬನು ಉತ್ತರಿಸಿದ. ನಾವಿಲ್ಲಿಗೆ ಬಂದಿರುವುದು ಅವರನ್ನು ಪತ್ತೆ ಮಾಡಿ ಗುಯಿರಿಯಾ ಊರಿಗೆ ಸಾಗಿಸುವುದಕ್ಕೆ. ಒಂದು ಲಾರಿ ಅವರ ಸಾಗಾಣಿಕೆಗಾಗಿ ಬರಲಿದೆ. ನಾವು ಬರುವಾಗಲೇ ಹೊರಟಿತ್ತು, ಇನ್ನೇನ್ ಬರಬಹುದು. ಸ್ವಲ್ಪ ಕಾಫಿ? ಕುದುರೆ ಸವಾರಿ ಸುಸ್ತು ಕಡಿಮೆಯಾಗಬಹುದು, ಸ್ವಲ್ಪ ಕೊಡಿ. ನಾವೆಲ್ಲ ಸುತ್ತ ಕುಳಿತುಕೊಂಡು ಕಾಫಿ ಕುಡಿದೆವು. ನಾನು ಆಡಳಿತಾಧಿಕಾರಿಯನ್ನು ಅವನ ಸಹಾಯಕರನ್ನು ಸೂಕ್ಷ್ಮವಾಗಿ ಅವಲೋಕಿಸಿದೆ. ಅವರೇನು ಕೆಟ್ಟವರಂತೆ ನನಗೆ ಅನಿಸಲಿಲ್ಲ. ತಮಗಿಷ್ಟವಿಲ್ಲದಿದ್ದರೂ ಮೇಲಿನವರ ಆಜ್ಞೆಯನ್ನು ಪರಿಪಾಲಿಸುವ ಸಲುವಾಗಿ ಬಂದವರಂತೆ ಕಾಣುತ್ತಿದ್ದರು. ನೀವು ಡೆವಿಲ್ಸ್ ದ್ವೀಪದಿಂದ ತಪ್ಪಿಸಿಕೊಂಡು ಬಂದವರೋ? ಇಲ್ಲ, ನಾವು ಬ್ರಿಟಿಷ್ ಗಯಾನಾದ ಜಾರ್ಜ್ ಟೌನ್ನಿಂದ ಬಂದವರು. ಅದೇಕೆ ಅಲ್ಲೇ ಇರದೆ ಇಲ್ಲಿಗೆ ಬಂದಿರಿ? ಯುದ್ಧ ಕಾಲವಾದುದರಿಂದ ಅಲ್ಲಿ ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗತೊಡಗಿತ್ತು. ಆಡಳಿತಾಧಿಕಾರಿ ನಸುನಗುತ್ತಾ, ಬ್ರಿಟಿಷ್ ಗಯಾನಕ್ಕಿಂತ ಇಲ್ಲಿ ಜೀವನ ಸಾಗಿಸುವುದು ಸುಲಭ ಎಂದು ತಿಳಿದಿರಾ? ಹೌದು, ಅಲ್ಲದೆ ನಾವೆಲ್ಲ ನಿಮ್ಮಂತೆ ಲ್ಯಾಟಿನ್ ಜನಾಂಗ. 7-8 ಜನ ಹಳ್ಳಿಗರ ಗುಂಪೊಂದು ನಾವೆಲ್ಲ ಸುತ್ತ ಕುಳಿತುಕೊಂಡು ಮಾತನಾಡುತ್ತಿದ್ದಲ್ಲಿಗೆ ಬಂತು. ಅವರೊಳಗೊಬ್ಬ ಕೂದಲೆಲ್ಲ ಸಂಪೂರ್ಣ ಬೆಳ್ಳಗಾಗಿದ್ದ ಕಂದು ಚರ್ಮದ ವಯೋವೃದ್ಧ ಮಾತನಾಡಲು ಮುಂದೆ ಬಂದ. ಅವನ ಅಗಲವಾದ ಕಪ್ಪು ಕಣ್ಣುಗಳಲ್ಲಿ ತಿಳುವಳಿಕೆ, ಆತ್ಮವಿಶ್ವಾಸಗಳು ಮಿಂಚುತ್ತಿದ್ದುದನ್ನು ಕಂಡೆ. ನೀಳಕಾಯದ ಅವನ ಸೊಂಟದಲ್ಲೂ ಕಬ್ಬು ಕತ್ತರಿಸುವ ಖಡ್ಗದಂತ ಕತ್ತಿ ಜೋತಾಡುತ್ತಿತ್ತು. ಯಜಮಾನ್ರೆ, ಇವರನ್ನು ಒಯ್ದು ನೀವೇನ್ ಮಾಡ್ತೀರಿ ಎಂದು ಕೇಳಿದ. ಇವರನ್ನು ಒಯ್ದು ಗುಯಿರಿಯಾದಲ್ಲಿ ಬಂಧೀಖಾನೆಗೆ ಹಾಕಿ ಮುಂದಿನ ಆಜ್ಞೆಗಾಗಿ ಕಾಯಬೇಕು. ಅದೇಕೆ ನೀವಿವರನ್ನು ನಮ್ಮೊಂದಿಗೆ ಬದುಕಲು ಬಿಡಬಾರದು? ನಾವು ಒಂದೊಂದು ಕುಟುಂಬದವರು ಒಬ್ಬೊಬ್ಬನಿಗೆ ಆಶ್ರಯ ಕೊಡಲು ತಯಾರಿದ್ದೇವೆ. ಅದೆಲ್ಲ ಸಾಧ್ಯವೇ ಇಲ್ಲ. ನನಗೆ ಗವರ್ನರ್ರಿಂದ ಆರ್ಡರ್ ಬಂದಿರುವುದು. ಆದರೆ ಇವರು ವೆನಿಜುವೆಲಾ ನೆಲದ ಮೇಲೆ ಯಾವ ಅಪರಾಧವನ್ನೂ ಮಾಡಿಲ್ಲವಲ್ಲ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪುತ್ತೇನೆ. ಆದರೆ ಇವರು ಅತ್ಯಂತ ಅಪಾಯಕಾರಿ ಖೈದಿಗಳು, ಗಂಭೀರ ಅಪರಾಧಗಳನ್ನು ಮಾಡಿದವರು. ಈಗ ಫ್ರೆಂಚ್ ಬಂಧೀಖಾನೆಗಳಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ. ಅಷ್ಟಲ್ಲದೆ ಅವರು ಯಾರು, ಏನು ಮಾಡಿದ್ದರು, ಏನು ಶಿಕ್ಷೆಯಾಗಿತ್ತು ಇತ್ಯಾದಿಗಳಿಗೆಲ್ಲ ಇವರ ಬಳಿ ಯಾವ ದಾಖಲೆಗಳೂ ಇಲ್ಲ. ಇವರು ವೆನಿಜುವೆಲಾದಲ್ಲಿದ್ದಾರೆಂದು ತಿಳಿದ ಕೂಡಲೇ ಅವರನ್ನು ಹಿಂದಕ್ಕೆ ಒಪ್ಪಿಸುವಂತೆ ಫ್ರೆಂಚ್ ಸರ್ಕಾರ ನಮ್ಮ ಸರ್ಕಾರವನ್ನು ಕೇಳುವುದಿಲ್ಲವೇ? ನಮಗೇನೋ ಇವರು ನಮ್ಮೊಡನೆ ಇರಲಿ ಎಂದು ಆಸೆ. ಅದು ಸಾಧ್ಯವೇ ಇಲ್ಲ. ಇದು ಗವರ್ನರ್ ಆಜ್ಞೆ, ಗೊತ್ತಾಯ್ತೋ? ಯಾವುದೂ ಅಸಾಧ್ಯವಲ್ಲ ಬಿಡಿ. ಇಂಥ ಬಡಪಾಯಿ ನಿರ್ಭಾಗ್ಯರ ಬಗ್ಗೆ ನಿಮ್ಮ ಗವರ್ನರಿಗೆ ಏನು ಗೊತ್ತಿರುತ್ತದೆ ಹೇಳಿ? ಒಬ್ಬ ಮನುಷ್ಯನನ್ನು ಶಾಶ್ವತವಾಗಿ ಪಾಪಿ ಎಂದು ಹೇಳುವುದೇ ತಪ್ಪು. ಅವನ ತಪ್ಪುಗಳನ್ನು ಕ್ಷಮಿಸಿ ಹೊಸ ಬದುಕನ್ನು ಬದುಕಲು ನಾವು ಅವಕಾಶ ಕೊಟ್ಟರೆ ಅವನು ತನ್ನ ಹಳೆಯ ತಪ್ಪುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಹೊಸ ಬಾಳನ್ನು ಬದುಕಲು ಸಾಧ್ಯವಾಗುವುದಿಲ್ಲವೇ? ನಾನು ಹೇಳುತ್ತಿರುವುದು ಸರಿಯೋ ತಪ್ಪೋ ಹೇಳಿ ಎಂದು ಆ ನೀಳಕಾಯದ ಮನುಷ್ಯ ಅಲ್ಲಿದ್ದವರತ್ತ ತಿರುಗಿ ಕೇಳಿದ.
ಹೌದು ಹೌದು ಎಂದು ಅಲ್ಲಿ ನೆರೆದಿದ್ದವರೆಲ್ಲ ಒಕ್ಕೊರಳನಲ್ಲಿ ಘೋಷಿಸಿ, ಅವರನ್ನು ಇಲ್ಲೇ ಬಿಟ್ಟು ಹೋದರೆ ನಾವೆಲ್ಲ ಅವರಿಗೆ ಹೊಸ ಬದುಕನ್ನು ಆರಂಭಿಸಲು ಸಹಾಯ ಮಾಡುತ್ತೇವೆ. ಅವರು ಇಲ್ಲಿ ಕಳೆದಿರುವ 1 ವಾರದಲ್ಲೇ ಇವರು ನಮ್ಮಂತೆಯೇ ಸಾಕಷ್ಟು ಒಳ್ಳೆ ಮನುಷ್ಯರು ಎಂಬುದನ್ನು ಕಂಡುಕೊಂಡಿದ್ದೇವೆ ಎಂದರು. ನಮ್ಮಕ್ಕಿಂತ ಮುಂದುವರಿದ ನಾಗರಿಕತೆಯ ಜನ ಇವರನ್ನು ಕೇಡಿಗಳೆಂದು ನಿರ್ಣಯಿಸಿ ದೇಶಾಂತರದ ಜೀವಾವಧಿ ಶಿಕ್ಷೆಗೆ ತಳ್ಳಿದ್ದವರೆನ್ನುವುದನ್ನು ಮರೆಯಬೇಡಿರಿ. ಆಡಳಿತಾಧಿಕಾರಿಯ ಮಾತು ನನಗ ಸರಿ ಎನಿಸಲಿಲ್ಲ. ಮುಂದುವರಿದ ನಾಗರಿಕತೆ ಎಂದ್ರೆ ಏನರ್ಥ ಸಾಹೇಬ್ರೆ? ಅಲ್ಲಿ ಹೆಚ್ಚು ವಾಹನಗಳು, ನೆಲದಡಿಯ ಸುರಂಗದಲ್ಲಿ ಓಡಾಡುವ ರೈಲುಗಳು, ಮಹಡಿ ಏರಲು ಲಿಫ್ಟ್ಗಳು ಇರುವುದರಿಂದ ಫ್ರೆಂಚರು ನಮಗೆ ಅನ್ನಾಹಾರಗಳನ್ನು ಕೊಟ್ಟು ಕರುಣೆಯಿಂದ ನೋಡಿಕೊಂಡ ಇವರಿಗಿಂತ ಮುಂದುವರಿದ ನಾಗರಿಕರು ಎಂದು ನಿಮ್ಮ ಅಭಿಪ್ರಾಯ ಅಲ್ಲವೇ? ನಾಗರಿಕತೆ ಮುಂದುವರಿದಂತೆ ಹೆಚ್ಚಿನ ಮಾನವೀಯತೆ, ಹೆಚ್ಚಿನ ಸಂಯಮ, ಸಹನೆ ತೋರಿಸದೆ ಅದನ್ನು ಮುಂದುವರಿದದ್ದು ಎಂದು ಕರೆಯುತ್ತೀರಾ? ಈ ಜನಗಳ ಬಳಿ ಯಂತ್ರಗಳು, ಯಾಂತ್ರಿಕ ಕೈಗಾರಿಕೆಗಳು ಇಲ್ಲವೆಂದ ಮಾತ್ರಕ್ಕೆ ಇವರಲ್ಲಿರುವ ಕ್ರಿಶ್ಚಿಯನ್ ಧರ್ಮ ಹೇಳುವ ಅಂತಃಕರಣ, ಕರುಣೆ, ಸರಳತೆ ಇತ್ಯಾದಿಗಳನ್ನು ಅಲ್ಲಗಳೆದು ಹಿಂದುಳಿದವರು ಎಂದು ಹೇಳಲು ಸಾಧ್ಯವೇ? ಇವತ್ತಿನ ನಮ್ಮ ಅತ್ಯಂತ ಮುಂದುವರಿದ ನಾಗರಿಕತೆಗಳ ಮಹಾಮೇಧಾವಿಗಳಿಗಿಂತ ಮಾನವೀಯತೆಯಲ್ಲಿ ಬಹು ಮುಂದುವರಿದಿರುವವನು ಎಂದು ನಾನು ಹೇಳಬಲ್ಲೆ. ನಿನ್ನ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಾನು ನನಗೆ ಬಂದಿರುವ ಆಜ್ಞೆ ಮೇರೆಗೆ ಇಲ್ಲಿಗೆ ಬಂದಿರುವವನು. ನಿಮ್ಮನ್ನು ಒಯ್ಯುವ ಲಾರಿ ಬರ್ತಾ ಇದೆ. ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ನಿಮ್ಮ ವಾದವನ್ನು ನಾನು ಒಪ್ಪಲಿ ಬಿಡಲಿ, ನಾನು ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳುವಂತೆಯೇ ಇಲ್ಲ. ನಮ್ಮನ್ನು ನೋಡಿಕೊಂಡ ಕುಟುಂಬದ ಹೆಂಗಸರೆಲ್ಲ ನಮ್ಮನ್ನ ಅಪ್ಪಿಕೊಂಡು ಅಳತ್ತೂ ವಿದಾಯ ಹೇಳಿದರು. ತಿಬಿಸೆ, ನೆನೀಟಾ, ನಿಗ್ರೀಟಾ 3 ಜನರು ನನಗೆ ವಿದಾಯ ಹೇಳಲು ಬಂದವರು ಬಿಕ್ಕಿ ಬಿಕ್ಕಿ ಅತ್ತರು. ಎಲ್ಲಾ ಗಂಡಸರು ನಮಗೆ ಹಸ್ತಲಾಘವ ಕೊಟ್ಟು ಒಳ್ಳೆಯದಾಗಲಿ ಎಂದು ಹರಸಿದರು. ಜೈಲಿನಿಂದ ತಪ್ಪಿಸಿಕೊಂಡು ಬಂದ 5 ಅಪರಾಧಿಗಳ ಪರವಾಗಿ ಧೈರ್ಯವಾಗಿ ಆಡಳಿತಾಧಿಕಾರಿಗಳ ಎದುರು ನಿಂತು ನೀವು ಮಾಡುತ್ತಿರುವುದು ಅನ್ಯಾಯ ಎಂದು ಸರ್ಕಾರವನ್ನು ಟೀಕಿಸಿದಿರಿ. ನೀವು ಕನಿಕರದಿಂದ ಕೊಟ್ಟ ಆಹಾರ ಸೇವಿಸಿ ನಾವು ಮತ್ತೆ ಚೇತನಿಸಿಕೊಂಡಿದ್ದೇವೆ. ಈ ಋಣವನ್ನು ನನ್ನ ಜೀವಮಾನದಲ್ಲಿ ನಾನಂತೂ ಮರೆಯಲಾರೆ. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ನಿಮ್ಮ ಆದರ್ಶಗಳನ್ನು ಪರಿಪಾಲಿಸಲು ಇಂದಿನಿಂದಲೇ ದೃಢನಿಶ್ಚಯ ಮಾಡಿದ್ದೇನೆ ಎಂದು ಮನದಲ್ಲೇ ತೀರ್ಮಾನಿಸಿದೆ. ನನ್ನ ಮುಂದಿನ ಭವಿಷ್ಯದಲ್ಲಿ ಇಷ್ಟೇ ವಿಶಾಲ ಹೃದಯರಾದ ಸಹಸ್ರಾರು ಜನರನ್ನು ವೆನಿಜುವೇಲಾದಲ್ಲಿ ಸಂಧಿಸಲಿದ್ದೇನೆ ಎಂಬ ಸತ್ಯ ಆಗಿನ್ನೂ ನನಗೆ ಗೊತ್ತಿರಲಿಲ್ಲ. 2 ಗಂಟೆಗಳ ಪಯಣದ ತರುವಾಯ ಕೊಂಚ ದೊಡ್ಡದಾದ ಹಳ್ಳಿಯೊಂದನ್ನು ತಲುಪಿದೆವು. ಅದರ ಹೆಸರೇ ಗುಯಿರಿಯಾ. ಆಡಳಿತಾಧಿಕಾರಿ ಖುದ್ದು ನಮ್ಮನ್ನೊಯ್ದು ಅಲ್ಲಿನ ಪೊಲೀಸ್ ಮುಖ್ಯಾಧಿಕಾರಿಗೆ ಒಪ್ಪಿಸಿದ. ಪೊಲೀಸ್ ಠಾಣೆಯಲ್ಲಿ ನಮ್ಮನ್ನು ಚೆನ್ನಾಗಿಯೇ ನೋಡಿಕೊಂಡರು. ಆದರೆ ತನಿಖೆಯಲ್ಲಿ ವಿಪರೀತ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಯಿತು. ನಮ್ಮ ತನಿಖೆ ಮಾಡಲು ನಿಯುಕ್ತನಾಗಿದ್ದ ಅಧಿಕಾರಿಯಂತೂ ನಾವು ಚಿಕ್ಕ ದೋಣಿಯೊಂದರಲ್ಲಿ ಬ್ರಿಟಿಷ್ ಗಯಾನಾದಿಂದ ಇಲ್ಲಿಗೆ ಬಂದೆವೆಂಬುದನ್ನು ನಂಬಲು ತಯಾರೇ ಇರಲಿಲ್ಲ. ಎಲ್ಲಕ್ಕಿಂತ ವೆನಿಜುಲಾ ತಲುಪಿದಾಗ ಅಷ್ಟೊಂದು ಶೋಚನೀಯ ಅವಸ್ಥೆಯಲ್ಲಿ ಇದ್ದುದೇಕೆಂದು ವಿವರಿಸುವಾಗ ನಾವು ಬಿರುಗಾಳಿಯಲ್ಲಿ ಸಿಕ್ಕಿಕೊಂಡಿದ್ದನ್ನು ಹೇಳಬೇಕಾಯಿತು. ಅದನ್ನು ಕೇಳಿದ ಮೇಲಂತೂ ನಾವು ಸುಳ್ಳು ಹೇಳುತ್ತಾ ಕುಜೇಷ್ಟೆ ಮಾಡುತ್ತಿದ್ದೇವೆಂದು ರೇಗಾಡಲು ಶುರು ಮಾಡಿದ. ನಮ್ಮೆರಡು ಬಾಳೆಕಾಯಿ ತುಂಬಿದ್ದ ದೊಡ್ಡ ದೊಡ್ಡ ಹಡಗುಗಳು, ಬಕ್ಸೈಟ್ ಅದುರು ತುಂಬಿಕೊಂಡಿದ್ದ ಬಹುದೊಡ್ಡ ಹಡಗು ಆ ಬಿರುಗಾಳಿಗೆ ಸಿಕ್ಕು ತರಗೆಲೆಯಂತೆ ತೂರಿ ಮುಳುಗಿ ಹೋದವು. ಅಂಥದ್ರಲ್ಲಿ ನಿಮ್ಮದೊಂದು ಪುಟುಗೋಸಿ ದೋಣಿಯಲ್ಲಿ ಯಾನ ಮಾಡಿದರೆಂದು ಹೇಳ್ತಿರಲ್ಲ, ಇಂಥ ಡೋಂಗಿಗಳಿಂದ ಯಾವನನ್ನೂ ನಂಬಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ನಿಮ್ಮ ಮಾತಿನ ಮರ್ಜಿ ನೋಡಿದರೆ ನೀವು ಬಹಳ ಅನುಮಾನಾಸ್ಪದ ಹಿನ್ನೆಲೆಯವರೆಂದೇ ನನಗನ್ನಿಸುತ್ತದೆ. ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಬರದಿದ್ರೆ ಜಾರ್ಜ್ ಟೌನ್ನಲ್ಲಿ ನಾವು ಹೇಳುತ್ತಿರುವುದು ಸುಳ್ಳೋ ನಿಜವೋ ತನಿಖೆ ಮಾಡಿ. ನಿಮ್ಮ ಮಾತು ಕಟ್ಟುಕೊಂಡು ಅಲ್ಲಿ ತನಿಖೆ ಮಾಡಲು ಹೋದರೆ ಆ ಇಂಗ್ಲೀಷರ ಸಮ್ಮುಖದಲ್ಲಿ ನಾನೊಬ್ಬ ಮೂರ್ಖನಾಗುತ್ತೇನೆ ಅಷ್ಟೇ. ನಮ್ಮಂದು ತನಿಖೆ ಮಾಡಿದ ಈ ಮೂರ್ಖ ಶಿಖಾಮಣಿ ನಮ್ಮನ್ನು ಕುರಿತು ಏನು ವರದಿ ಬರೆದನೋ, ಯಾರಿಗೆ ಕಳುಹಿಸಿದನೋ ದೇವರೇ ಬಲ್ಲ. ಅಂತೂ ಒಂದು ದಿನ ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ನಮ್ಮನ್ನು ಎಬ್ಬಿಸಿ ಎಲ್ಲರಿಗೂ ಕೋಳ ಹಾಕಿ ಸರಪಳಿ ಬಿಗಿದು ಎಲ್ಲಿಗೆ ಒಯ್ಯುತ್ತಿದ್ದೇವೆಂದು ಒಂದು ಮಾತನ್ನೂ ಹೇಳದೆ ಲಾರಿಯೊಂದಕ್ಕೆ ತುಂಬಿಸಾಗಿಸತೊಡಗಿದರು. ಅಮೆಜಾನ್ ನದಿಯಷ್ಟೇ ಅಗಾಧವಾದ ಒರಿನೋಕೋ ನದಿ ದಂಡೆಯ ಮೇಲೆ ಲಾರಿ ಸಮುದ್ರ ತೀರದಿಂದ ಒಳನಾಡಿನತ್ತ ಸಾಗಿತು. ಲಾರಿಯೊಳಗೆ ಸರಪಳಿ ಬಿಗಿದ ನಾವು 5 ಜನ ಮತ್ತು ನಮ್ಮನ್ನು ಕಾಯಲು 10 ಜನ ಪೊಲೀಸರು ಇದ್ದರು. ಪೊಲೀಸರ ಸಂಭಾಷಣೆಯಿಂದ ನಾವು ಕ್ಯುಡಾಡ್ ಬೊಲಿವರ್ ಎಂಬ ದೊಡ್ಡ ಊರಿನತ್ತ ಹೋಗುತ್ತಿದ್ದೇವೆಂದು ತಿಳಿದುಬಂದಿತು. ಕ್ಯುಡಾಡ್ ಬೊಲಿವರ್ ರಾಜ್ಯದ ಮುಖ್ಯ ಪಟ್ಟಣ. ನಾವು ಸಾಗುತ್ತಿದ್ದುದು ಮಣ್ಣಿನ ಕಚ್ಚಾ ರಸ್ತೆ. ವಿಪರೀತ ಪ್ರಯಾಸಕರ ಪ್ರಯಾಣ. ಲಾರಿ ರಸ್ತೆಯ ಏರುತಗ್ಗುಗಳಲ್ಲಿ ಹಾರಿ ಹಾರಿ ಇಳಿದ ಹಾಗೂ ನಾವು ನಮ್ಮ ಕಾವಲಿಗಿದ್ದ ಪೊಲೀಸರು ಲಾರಿ ಹಿಂಭಾಗದಲ್ಲಿ ಆಲೂಗಡ್ಡೆ ಮೂಟೆಗಳಂತೆ ಹಿಡಿತ ತಪ್ಪಿ ಉರುಳಾಡುತ್ತಿದ್ದೆವು. ಈ ರೀತಿಯ ಲಾರಿ ಪ್ರಯಾಣ 5 ದಿನಗಳ ಪರ್ಯಂತ ನಿರಂತರವಾಗಿ ಸಾಗಿತು. ಪ್ರತಿ ರಾತ್ರಿಯೂ ನಾವು ಲಾರಿಯಲ್ಲೇ ಮಲಗಿರುತ್ತಿದ್ದೆವು. ಬೆಳಗ್ಗೆ ಎದ್ದು ಮತ್ತೆ ಹುಚ್ಚು ಹಿಡಿದು ದಿಕ್ಕುಗೆಟ್ಟವರಂತೆ ಪ್ರಯಾಣ ಆರಂಭಿಸುತ್ತಿದ್ದೆವು. ಕೊಟ್ಟ ಕೊನೆಗೆ ಸಮುದ್ರ ತೀರದಿಂದ 600-700 ಮೈಲು ಪ್ರಯಾಣ ಮಾಡಿದ ನಂತರ ಬೊಲಿವರ್ ನಗರಕ್ಕೆ ಹತ್ತಿರವಾದೆವು. ಈಗ ದಾರಿ ನಿತ್ಯ ಹರಿದ ವರ್ಣದ ದಟ್ಟ ಕಾಡಿನಲ್ಲಿ ಅಂಕುಡೊಂಕಾಗಿ ಸಾಗುತ್ತಿತ್ತು.
ಕ್ಯುಡಾಡ್ ಬೊಲಿವರಿನಿಂದ ಎಲ್ಡೊರಾಡೋ ಸಮೀಪಿಸಿದ ಮೇಲೆ ನಮ್ಮ ಲಾರಿ ನಿಂತಿತು. ಆ ಹಳ್ಳಿ ತಲುಪುವ ಹೊತ್ತಿಗೆ ಖೈದಿಗಳು, ಕಾವಲಿಗಿದ್ದ ಪೊಲೀಸರು ಪ್ರಯಾಣದಿಂದ ಸುಸ್ತಾಗಿ ಅರೆಜೀವವಾಗಿದ್ದೆವು. ನಿಮಗೆ ಎಲ್ಡೊರಾಡೋ ಊರಿನ ಇತಿಹಾಸ ತಿಳಿದಿರುವುದು ಒಳ್ಳೆಯದು. ಎಲ್ಡೊರಾಡೋದಲ್ಲಿ ಒಂದು ಚಿನ್ನದ ಬೆಟ್ಟವೇ ಇದೆ ಎಂದು ಸ್ಪ್ಯಾನಿಷ್ ಸೈನಿಕರು ತಿಳಿದಿದ್ದರು. ಈ ಭಾಗದ ಇಂಡಿಯನ್ನರ ಬಳಿ ಅಪಾರ ಪ್ರಮಾಣದಲ್ಲಿ ಚಿನ್ನ ಇದ್ದುದು ನಿಜ. ಎಲ್ಡೊರಾಡೋ ಎಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಚಿನ್ನದ ಊರು ಎಂದೇ ಅರ್ಥ. ಈಗಿನ ಎಲ್ಡೊರಾಡೋ ಒಂದು ಅಪಾಯಕಾರಿ ನದಿ ದಡದಲ್ಲಿದೆ. ಈ ನದಿಯಲ್ಲಿರುವ ಮಾಂಸಾಹಾರಿ ಪಿರಾನ್ಹಾ ಎಂಬ ಮೀಸುಗಳು ಆ ನದಿಯಲ್ಲಿ ಮುಳುಗಿದ ಯಾವ ಜೀವಿಯ ಮೇಲಾದರೂ ಗುಂಪಾಗಿ ದಾಳಿ ಮಾಡಿ ಕೇವಲ ನಿಮಿಷಗಳಲ್ಲಿ ಅಸ್ಥಿಪಂಜರ ಮಾಡಿಬಿಡುತ್ತವೆ. ಇಲ್ಲಿರುವ ಎಲೆಕ್ಟ್ರಿಕ್ ಈಲ್ಗಳೆಂಬ ಒಂದು ಬಗೆಯ ಮೀಸುಗಳು ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿಯನ್ನು ಹಾಯಿಸಿ ತಮ್ಮನ್ನು ಸಮೀಪಿಸಿದ ಜೀವಿಗಳನ್ನು ಕೊಲ್ಲುತ್ತವೆ. ಇವಲ್ಲದೆ ನೂರಾರು ಮೊಸಳೆಗಳು ದಡದಲ್ಲಿ ಸುಳಿಯುವ ಪ್ರಾಣಿಗಳ ಮೇಲೆ ಆಕ್ರಮಣ ಮಾಡಲು ಬಾಯಿ ಕಳೆದುಕೊಂಡು ಕಾದಿರುತ್ತವೆ. ಈ ನದಿಯ ನಟ್ಟ ನಡುವೆ ಇರುವ ದ್ವೀಪದಲ್ಲಿ ವೆನಿಜುಲಾದ ಕಾರಾಗೃಹ ಮತ್ತು ಶಿಕ್ಷಾ ಶಿಬಿರಗಳಿವೆ. ಈ ಶಿಬಿರದಲ್ಲಿರುವಷ್ಟು ಕಠಿಣ ಸಶ್ರಮ ಶಿಕ್ಷೆಯನ್ನು ನಾನೆಲ್ಲೂ ನೋಡಿರಲಿಲ್ಲ. ಅಲ್ಲಿನ ಕಾವಲುಗಾರರು ಖೈದಿಗಳನ್ನು ಅಮಾನುಷವಾಗಿ ನಡೆಸಿಕೊಳ್ಳುತ್ತಿದ್ದರು. ಶಿಬಿರ ಎಂದರೆ ಒಂದು ದೊಡ್ಡ ಚೌಕಾಕಾರದ ಸುತ್ತ ಮುಳ್ಳುತಂತಿ ಅಡಕಿದ್ದ ಜಾಗ. ಇದರೊಳಗೆ ಸುಮಾರು 400 ಜನ ಖೈದಿಗಳು ಬಯಲಿನಲ್ಲಿ ಕಾಲ ಹಾಕಬೇಕಿತ್ತು. ಜಿಂಕ್ ಶೀಟ್ ಹಾಕಿದ್ದ ಹಲವು ಚಪ್ಪರುಗಳಿದ್ದರೂ ಅಲ್ಲಿದ್ದ ಖೈದಿಗಳ ಸಂಖ್ಯೆಗೆ ಅದು ಏನೇನೂ ಸಾಲುತ್ತಿರಲಿಲ್ಲ. ನಮ್ಮ ಲಾರಿ ಮಧ್ಯಾಹ್ನದ ಹೊತ್ತಿಗೆ ಶಿಬಿರ ತಲುಪಿದ ಕೂಡಲೇ ನಾವು ಯಾರು, ನಮ್ಮ ಹೆಸರೇನು, ನಾವು ಮಾಡಿರುವ ಅಪರಾಧವಾದರೂ ಏನು ಒಂದನ್ನೂ ಕೇಳದೆ ನೆಟ್ಟಗೆ ಕಾರಾಗೃಹಕ್ಕೆ ದೂಡಿದರು. ಕೊಂಚ ಹೊತ್ತಿನ ತರುವಾಯ ನಮಗೆ ಕೈಗೆ ಹಾರೆ ಗುದ್ದಲಿಗಳನ್ನು ಕೊಟ್ಟು ಕೆಲಸಕ್ಕೆ ಎಬ್ಬಿಸಿದರು. ನಮ್ಮ ಕಾವಲಿಗೆ ಬಂದೂಕುಧಾರಿಗಳಾದ 5 ಸಿಪಾಯಿಗಳಿದ್ದರು. ಅವರಿಗೆ ಒಬ್ಬ ಕಾರ್ಪೊರಲ್ ಕಮಾಂಡರ್ ಇದ್ದ. ಚಾಟಿ ಹಿಡಿದು ನಮ್ಮನ್ನು ಬಲಾತ್ಕಾರವಾಗಿ ಖೈದಿಗಳೆಲ್ಲ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಕರೆದೊಯ್ದರು. ನಮಗೆ ವಿಧೇಯತೆಯನ್ನು ಕಲಿಸಲೆಂದೇ ಈ ಕಾವಲುಗಾರರು ಇಲ್ಲಿಗೆ ಎಳೆದು ತಂದಿದ್ದಾರೆಂದು ನಮಗೆ ಅರಿವಾಯಿತು. ನಾವು ಕೊಂಚವೇ ಅವಿಧೇಯತೆಯನ್ನು ತೋರಿಸಿದರೂ ಉಗ್ರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಜಾಗೃತರಾದೆವು. ದಟ್ಟ ಕಾಡಿನ ಒಂದು ಕಡೆ ಖೈದಿಗಳು ದಾರಿ ಮಾಡುತ್ತಾ ಇದ್ದ ಜಾಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ರಸ್ತೆ ಇಕ್ಕೆಲೆಗಳಲ್ಲೂ ಆಳವಾದ ಚರಂಡಿಗಳನ್ನು ತೋಡಲು ಹೇಳಿದರು. ನಾವು ಮರುಮಾತನಾಡದೆ ಹತಾರುಗಳನ್ನು ತೆಗೆದುಕೊಂಡು ಕೆಲಸ ಶುರು ಮಾಡಿದೆವು. ಇಷ್ಟು ಮಾಡಿದರೂ ಕಾವಲಿನವರಿಂದ ಬೈಗುಳಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಿಕ್ಕ ಖೈದಿಗಳಂತೂ ಚಾಟಿ ಹೊಡೆತಗಳು ಮಳೆ ಸುರಿದಂತೆ ಬೀಳುತ್ತಲೇ ಇದ್ದವು. ಅವತ್ತು ಶನಿವಾರ. ನಮ್ಮ ಕೆಲಸ ಮುಗಿತ್ತಂತೆಯೇ ಮತ್ತೆ ನಮ್ಮನ್ನು ಶಿಬಿರಗಳಿಗೆ ಒಯ್ಯಲಾಯಿತು. ಇನ್ನೂ ಯಾರೂ ಸಹ ನಮ್ಮ ಹೆಸರು, ನಾವು ಬಂದದ್ದೆಲ್ಲಿಂದ ಇತ್ಯಾದಿ ವಿವರಗಳನ್ನು ತೆಗೆದುಕೊಳ್ಳಲು ಬರಲಿಲ್ಲ. ನಮ್ಮ ಜೋಳಿಗೆ ಮಂಚಗಳನ್ನು ಎಲ್ಲಿ ಕಟ್ಟಿಕೊಳ್ಳಬೇಕೆಂದು ತೋರಿಸಿದರು. ಮಳೆ, ಗಾಳಿ, ಬಿಸಿಲಿನಿಂದ ರಕ್ಷಣೆ ಪಡೆಯಲು ಅಲ್ಲಿದ್ದ ಜಿಂಕ್ ಶೀಟ್ಗಳಿಂದ ತಲೆ ಮೇಲೊಂದು ಸೂರು ಕಟ್ಟುವುದೆಂದು ತೀರ್ಮಾನಿಸಿದೆ. ಅಲ್ಲಿದ್ದ ಖೈದಿಗಳಲ್ಲಿ ಬಹುಪಾಲು ಜನ ಕೊಲಂಬಿಯಾ ದೇಶದವರು, ಮಿಕ್ಕವರು ವೆನಿಜುಲಾದವರು. ಈ ಶಿಕ್ಷಾ ಶಿಬಿರದಲ್ಲಿ ಕಾವಲಿನವರ ನಡವಳಿಕೆ ಅಷ್ಟೊಂದು ಅಮಾನುಷವಾಗಿದ್ದರೂ ಅಲ್ಲಿನ ಖೈದಿಗಳೆಲ್ಲ ಅದಕ್ಕೆ ಎಷ್ಟೊಂದು ಹೊಗ್ಗಿ ಹೋಗಿದ್ದರೆಂದರೆ ಕಾವಲಿನವರ ಬೈಗುಳಗಳಿಗೂ ಹೊಡೆತಗಳಿಗೂ ಕೊಂಚವೂ ಸೊಪ್ಪು ಹಾಕದೆ ಹೊಡೆತ ಮುಗಿತ್ತ ಹಾಗೆ ಮತ್ತಷ್ಟು ಕೀಟಲೆ, ಗಲಾಟೆ, ಕಳ್ಳತನ ಇತ್ಯಾದಿಗಳನ್ನು ಮಾಡಿ ಇನ್ನಷ್ಟು ಹೊಡೆತಕ್ಕೆ ಸಿಕ್ಕಿಬೀಳುತ್ತಿದ್ದರು. ಇಷ್ಟಾದರೂ ಅಲ್ಲಿನ ಖೈದಿಗಳೆಲ್ಲ ಆರೋಗ್ಯವಂತರೂ ದೃಢಕಾಯರೂ ಆಗಿದ್ದಕ್ಕೆ ಕಾರಣ ಅಲ್ಲಿ ಪುಷ್ಕಲವಾಗಿ ದೊರೆಯುತ್ತಿದ್ದ ಒಳ್ಳೆಯ ಊಟ. ಇದರಿಂದಾಗಿಯೇ ಇಲ್ಲಿನ ಎಲ್ಲರೂ ಸೆರೆವಾಸ ಮುಗಿಸಿ ಮತ್ತೆ ನಾಗರಿಕ ಸಮಾಜಕ್ಕೆ ಮರಳುವ ಸಾಧ್ಯತೆಗಳು ಇದ್ದದು. ನಾವು 5 ಜನರು ಕುಳಿತುಕೊಂಡು ಪರಿಸ್ಥಿತಿಯ ಬಗ್ಗೆ ತುರ್ತು ಸಮಾಲೋಚನೆ ನಡೆಸಿದೆವು. ನಮ್ಮಲ್ಲಿ ಯಾರನ್ನಾದರೂ ಕಾವಲುಗಾರರು ಹೊಡೆದರೆ ಕೂಡಲೇ ಪ್ರಜ್ಞೆ ತಪ್ಪಿದವರಂತೆ ನೆಲದ ಮೇಲೆ ಮಲಗಿಬಿಡಬೇಕು. ಏನು ಮಾಡಿದರೂ ಏಳಲೇಕೂಡದು. ಈ ವರ್ತಮಾನ ಮೇಲಧಿಕಾರಿಗಳಿಗೆ ವರದಿಯಾಗುವುದರಿಂದ ಯಾರಾದರೊಬ್ಬರು ನಮ್ಮ ಯೋಗಕ್ಷೇಮ ವಿಚಾರಿಸಲು ಬಂದೇ ಬರುತ್ತಾರೆ. ಆಗ ನಾವು ವೆನಿಜುಲಾದಲ್ಲಿ ಯಾವ ಕಾನೂನು ಬಾಹಿರ ಕೆಲಸವೂ ಮಾಡದಿದ್ದರೂ ನಮಗೆ ಏಕೆ ನಿಷ್ಕಾರಣವಾಗಿ ಈ ಕಠಿಣ ಸಶ್ರಮ ಶಿಬಿರಕ್ಕೆ ದೂಡಲಾಗಿದೆ ಎಂದು ಕೇಳಬಹುದು ಎಂದೊಬ್ಬರು ಸಲಹೆ ಮಾಡಿದರು. ಬೆಲೇರೆ ಮತ್ತು ಗಿಟ್ಟೋ ಇಬ್ಬರ ಶಿಕ್ಷಾವಧಿ ಮುಗಿದೇ ಹೋಗಿದೆ. ಅವರನ್ನು ಮತ್ತೆ ಫ್ರಾನ್ಸ್ ಸರ್ಕಾರಕ್ಕೆ ಹಸ್ತಾಂತರಿಸಿದರೂ ಏನೂ ಅಪಾಯವಿರಲಿಲ್ಲ. ಆದ್ದರಿಂದ ನಾವು ನಮ್ಮ ಕಾವಲಿನವರ ಕಾರ್ಪೊರಲ್ ನಿಗ್ರೋ ಬ್ಲಾಂಕೋನನ್ನು ಕರೆದು ಕೇಳೋಣ ಎಂದು ನಿರ್ಧರಿಸಿದೆವು. ಗಿಟ್ಟೋ ಹೋಗಿ ಆತನನ್ನು ಕರೆಯಲು ಬರಲು ಕರೆದ. ಮೃಗ ಸಮಾನನಾದ ಅವನು ಕೈಯಲ್ಲಿನ್ನೂ ಚಾಟಿ ಇತ್ತು. ಬಂದು ಧಿಮಾಕಿನಲ್ಲಿ ಏನು ಎನ್ನುವಂತೆ ತಲೆಯಾಡಿಸಿದ. ನಾನು ಮಾತನಾಡಿದೆ. ನಾನು ಒಂದು ವಿಷಯ ಸ್ಪಷ್ಟಪಡಿಸಲು ನಿನ್ನನ್ನು ಇಲ್ಲಿಗೆ ಕರೆದಿದ್ದು. ನಾವು ಇಲ್ಲಿರುವವರೆಗೂ ನಿಮ್ಮ ಕಾನೂನುಗಳನ್ನಾಗಲಿ ಹುಕುಂಗಳನ್ನಾಗಲಿ ಉಲ್ಲಂಘಿಸುವುದಿಲ್ಲ. ಆದರೆ ನಮಗೆ ಕಂಡುಬಂದಿದ್ದೆಂದರೆ ಯಾವ ಕಾರಣವೂ ಇಲ್ಲದೆ ನೀವು ನಿಮ್ಮ ಚಾಟಿಗೆ ನಿಲುಕುವವರೆಲ್ಲ ಅದನ್ನು ಬೀಸಿ ದನ ಚೆಚ್ಚುವಂತೆ ಚೆಚ್ಚುತ್ತಿದ್ದೀರಿ. ಅದಕ್ಕೆ ಆ ಕುರಿತು ನಿನಗೆ ಸ್ಪಷ್ಟ ಎಚ್ಚರಿಕೆ ಕೊಡಲು ಕರೆದಿದ್ದು. ನೀನು ನಮ್ಮಲ್ಲಿ ಯಾರಿಗಾದರೂ ಚಾಟಿಯಲ್ಲಿ ಹೊಡೆದ ಮರುಗಳಿಗೆ ನೀನು ಹೆಣವಾಗುತ್ತೀಯಾ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೋ.
ನನ್ನ ಮಾತು ನಿನಗೆ ಅರ್ಥವಾಗುತ್ತಿದೆ ತಾನೇ? ಅರ್ಥವಾಯ್ತು. ನಿನ್ನ ಹತ್ತಿರ ನಾನು ಇನ್ನೊಂದು ಕೊನೆ ತಿಳುವಳಿಕೆ ವೇಳಬಯಸುತ್ತೇನೆ. ಏನದು? ಈಗ ನಾನು ನಿನಗೆ ಕೊಟ್ಟ ಎಚ್ಚರಿಕೆ ಬಗ್ಗೆ ನಿನಗೇನಾದರೂ ಹೆಚ್ಚಿನ ವಿವರಣೆ ಬೇಕಾದ್ರೆ ಅದು ನಿನ್ನ ಮೇಲಿನ ಅಧಿಕಾರಿಯ ಜೊತೆಯೇ ಹೊರತು ನಿನ್ನ ಬಳಿಯಲ್ಲ. ಸರಿ ಎಂದು ಕೊಂಚ ಚಿಂತಾಕ್ರಾಂತನಾಗಿ ಅಲ್ಲಿಂದ ನಿರ್ಗಮಿಸಿದ. ಇದೆಲ್ಲ ನಡೆದದ್ದು ಭಾನುವಾರ ಸಾಧಾರಣವಾಗಿ ಖೈದಿಗಳಿಗೆ ಏನೂ ಕೆಲಸವಿರುವುದಿಲ್ಲ, ರಜೆ. ನೀಗ್ರೋ ಬ್ಲಾಂಕೋ ನಿರ್ಗಮಿಸಿದ ಮೇಲೆ ಇನ್ನೊಬ್ಬ ಅವನ ಮೇಲಧಿಕಾರಿ ಇರಬೇಕು, ಆಗಮಿಸಿದ. ನಿನ್ನ ಹೆಸರೇನು ಎಂದ. ಪ್ಯಾಪಿಲಾನ್. ಇಲ್ಲಿರುವ ಫ್ರೆಂಚರಿಗೆಲ್ಲ ನೀನೇ ನಾಯಕನೋ? ನಾವಿಲ್ಲಿ 5 ಜನ ಫ್ರೆಂಚರಿದ್ದೇವೆ, ನಾವು 5 ಜನರೂ ನಾಯಕರೇ. ಮತ್ತೆ ನೀಗ್ರೋ ಬ್ಲಾಂಕೋ ಬಳಿ ಇವರ ಪರವಾಗಿ ಮಾತಾಡಿದ್ದೆ ಅಂತೆ? ಹೌದು, ಸ್ಪ್ಯಾನಿಷ್ ಭಾಷೆ ನನಗೆ ಮಾತಾಡುವುದಕ್ಕೆ ಚೆನ್ನಾಗಿ ಬರುತ್ತದೆ, ಅದಕ್ಕೆ ಅವರು ಮಾತಾಡು ಎಂದು ಹೇಳಿದರು. ನನ್ನ ಹತ್ತಿರ ಮಾತಾಡುತ್ತಾ ಇದ್ದವನು ವೆನಿಜುವೆಲಾ ಸೈನ್ಯದಲ್ಲಿ ಕ್ಯಾಪ್ಟನ್ ಆಗಿದ್ದವನು. ಆದರೆ ಇಲ್ಲಿ ಕಮಾಂಡಿಂಗ್ ಆಫೀಸರ್ ಬೇರೊಬ್ಬನಿದ್ದಾನೆಂದು, ಅವರೀಗ ಇಲ್ಲದೇ ಇರುವುದರಿಂದ ತಾನು ಅಹವಾಲು ಕೇಳಲು ಬಂದಿರುವುದಾಗಿ ಹೇಳಿದ. ಬ್ಲಾಂಕೋ ಹತ್ತಿರ ನಿನ್ನ ಪರವಾಗಿ ಮತ್ತು ನಿನ್ನ ಮಿತ್ರರ ಪರವಾಗಿ ಮಾತಾಡುತ್ತಾ ನಿಮಗೆ ಹೊಡೆದರೆ ಖೂನಿ ಮಾಡುವುದಾಗಿ ಹೆದರಿಸಿದ್ದು ನಿಜವೇ ಎಂದು ಪ್ರಶ್ನಿಸಿದ. ಹೌದು, ಅದನ್ನು ನಾವೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿಯೇ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದು. ಆದರೆ ನಮಗೆ ಹೊಡೆಯುವ ಅಗತ್ಯ ಬೀಳುವಂಥ ಯಾವುದೇ ಅವಿಧೇಯ ಕೆಲಸ ಮಾಡುವುದಿಲ್ಲವೆಂದು ಆತನಿಗೆ ಆಶ್ವಾಸನೆ ಕೊಟ್ಟೆವು. ನೀನು ತಿಳಿದಿರುವಂತೆ ಕ್ಯಾಪ್ಟನ್, ಯಾವ ವೆನಿಜುವೆಲಾ ನ್ಯಾಯಾಲಯವೂ ನಮಗೆ ಶಿಕ್ಷೆ ವಿಧಿಸಲ್ಲ, ಏಕೆಂದರೆ ನಾವು ಯಾವುದೇ ಅಪರಾಧ ಮಾಡಿದವರಲ್ಲ. ಹೀಗಿರುವಾಗ ವಿನಾಕಾರಣ ನಿಮ್ಮ ಕೈಯಲ್ಲಿ ಏಟು ತಿನ್ನಲು ನಮಗೇನು ಹುಚ್ಚು ಹಿಡಿದಿಲ್ಲ. ಆಗಬಹುದು, ನಾನು ಗಾರ್ಡ್ಗಳಿಗೆ ನಿಮ್ಮನ್ನು ಸಭ್ಯ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಆಜ್ಞೆ ಮಾಡುತ್ತೇನೆ. ನೀನು ನನ್ನ ಹತ್ತಿರ ಸುಳ್ಳು ಹೇಳಿಲ್ಲವೆಂದು ತಿಳಿದಿದ್ದೇನೆ ಎಂದು ಹೇಳಿ ಆತ ನಿರ್ಗಮಿಸಿದ. ಆವತ್ತು ಭಾನುವಾರ. ಅಲ್ಲಿನ ಖೈದಿಗಳನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಲು ಸಾಕಷ್ಟು ಕಾಲಾವಕಾಶವಿತ್ತು. ನನ್ನ ಗಮನಕ್ಕೆ ಮೊದಲು ಬಂದ ಅಂಶವೆಂದರೆ ದೈಹಿಕವಾಗಿ ಅಲ್ಲಿದ್ದವರೆಲ್ಲ ಗಟ್ಟಿಮುಟ್ಟಾಗಿದ್ದರು. ಎರಡನೆಯದಾಗಿ ಹೊಡೆತಗಳು ಅಲ್ಲಿ ಎಷ್ಟು ಸರ್ವೇ ಸಾಮಾನ್ಯವಿತ್ತೆಂದರೆ ಖೈದಿಗಳೆಲ್ಲ ಅದಕ್ಕೆ ಒಗ್ಗಿ ಹೋಗಿದ್ದರು. ಎಷ್ಟು ಒಗ್ಗಿದ್ದರೆಂದರೆ ಭಾನುವಾರದ ರಜೆ ದಿನ ಸಹ ತೆಪ್ಪಗೆ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಬಿಟ್ಟು ತರತರದ ಗಲಭೆ ಮಾಡುತ್ತಾ ಕಾವಲುಗಾರರಿಂದ ಛಡಿಯೇಟು ತಿನ್ನುತ್ತಿದ್ದರು. ಮನಬಂದಲ್ಲಿ ಬೆಂಕಿ ಹಾಕುವುದು, ಖೈದಿಗಳಿಗೆ ತರಕಾರಿ ಇತ್ಯಾದಿಗಳನ್ನು ಸರಬರಾಜು ಮಾಡಲು ಬರುವ ಹಳ್ಳಿ ಹೆಂಗಸರನ್ನು ಅವಾಚ್ಯ ಶಬ್ದಗಳಿಂದ ಕಿಚಾಯಿಸುವುದು, ಅವರಿಂದ ತರಕಾರಿ ತೆಗೆದುಕೊಂಡು ಹಣ ಕೊಡದೆ ಓಡಿ ಹೋಗುವುದು, ಸಹಖೈದಿಗಳ ಹಣ ಮತ್ತು ಸಾಮಾನುಗಳನ್ನು ಕದಿಯುವುದು ಇತ್ಯಾದಿ. ಇವರ ದಿನನಿತ್ಯದ ಕೋಟಲೆಯಿಂದ, ಅಸಭ್ಯ ನಡವಳಿಕೆಯಿಂದ ಬೇಸತ್ತ ಕಾವಲುಗಾರರು ಒಳನುಗ್ಗಿ ಯದ್ವಾತದ್ವಾ ಖೈದಿಗಳಿಗೆ ಹೊಡೆಯುತ್ತಿದ್ದರು. ಒಟ್ಟಿನಲ್ಲಿ ಎರಡೂ ಕಡೆಗಳಿಂದ ನಡೆಯುತ್ತಿದ್ದ ಪರಸ್ಪರ ಹಿಂಸಾಚಾರದಿಂದ ಯಾರಿಗೂ ಯಾವ ಲಾಭವೂ ಇರಲಿಲ್ಲ. ಜೈಲಿನ ಸಿಬ್ಬಂದಿಯಾಗಲಿ ಖೈದಿಗಳಾಗಲಿ ಯಾವ ರೀತಿಯ ಸುಧಾರಣೆಯೂ ಕಾಣಲಿಲ್ಲ. ನಾನು ಹಿಂದೆ ಇದ್ದ ಸೇಂಟ್ ಜೋಸೆಫ್ ದ್ವೀಪದ ಏಕಾಂತ ಶಿಕ್ಷೆಗಿಂತ ವೆನಿಜುಯೆಲಾ ಜೈಲುಗಳ ಶಿಕ್ಷೆ ಎಷ್ಟೋ ವಾಸಿ ಎಂದು ಹೇಳಬಹುದು. ಇಲ್ಲಿ ಕೊನೆ ಪಕ್ಷ ಖೈದಿಗಳು ಪರಸ್ಪರ ಮಾತಾಡಬಹುದಿತ್ತು. ಆವರಣದ ಒಳಗೆ ಎಲ್ಲಿ ಬೇಕಾದರೂ ಓಡಾಡಿಕೊಂಡಿರಬಹುದಿತ್ತು. ಹೊಟ್ಟೆ ತುಂಬಾ ಊಟ ಮಾಡುವಷ್ಟು ಪುಷ್ಕಲ ಆಹಾರವೂ ದೊರೆಯುತ್ತಿತ್ತು. ಮಾರನೇ ದಿನ ಉಪಹಾರದ ನಂತರ ನಾವೆದ್ದು ಎಲ್ಲರೂ ಕೆಲಸ ಮಾಡುತ್ತಿದ್ದಲ್ಲಿಗೆ ಕೆಲಸ ಮಾಡಲು ಹೋದೆವು. ವೆನಿಜುವೆಲಾದ ಜೈಲುಗಳ ದಿನಚರಿ ಯಾವ ರೀತಿ ಇರುತ್ತದೆಂದರೆ 50 ಜನ ಖೈದಿಗಳು 50 ಜನ ಕಾವಲು ಸಿಪಾಯಿಗಳು ಸಾಲಾಗಿ ಎದುರುಬದುರಾಗಿ ನಿಲ್ಲುತ್ತಾರೆ. ಅವರ ನಡುವೆ ಅವರು ಕೆಲಸ ಮಾಡಬೇಕಾದ ಹಾರೆ, ಗುದ್ದಲಿ, ಸಬ್ಬಲ್ಲು ಇತ್ಯಾದಿ ಹತಾರುಗಳಿರುತ್ತವೆ. ಇವರೆಲ್ಲರ ಮೇಲ್ವಿಚಾರಣೆ ನೋಡಿಕೊಳ್ಳುವ ಸಾರ್ಜೆಂಟು ಒಬ್ಬೊಬ್ಬನೇದೇ ಖೈದಿಯ ನಂಬರ್ ಕಿರುಚಿ ಹತಾರು ತೆಗೆದುಕೊಳ್ಳುವಂತೆ ಆರ್ಡರ್ ಮಾಡುತ್ತಾನೆ. ಅವನು ಕೂಗುತ್ತಿದ್ದಂತೆಯೇ ಖೈದಿ ಕೊಂಚವೂ ತಡಮಾಡದೆ ನೆಗೆದು ಹತಾರು ತೆಗೆದುಕೊಂಡು ಕೆಲಸ ಮಾಡಬೇಕಾದ ಜಾಗದತ್ತ ಓಡಬೇಕು. ಕೊಂಚ ತಡಮಾಡಿದಲು ಸಿಪಾಯಿಗಳ ಬಾರುಕೋಲಿನ ಹೊಡೆತ ಬೀಳುತ್ತದೆ. ನಾವು ಸಾಲಿನಲ್ಲಿ ನಿಂತಿದ್ದೆವು. ನಮಗೇನು ಕಾದಿದೆಯೋ ಎಂದು ಆತಂಕದಲ್ಲಿದ್ದೆ. ಆದರೆ ನಮಗೆ ಅಚ್ಚರಿಯಾಗುವಂತೆ ಸಾರ್ಜೆಂಟು ನಮಗೆ ನಮ್ಮ ಹತಾರುಗಳನ್ನು ಎತ್ತಿಕೊಳ್ಳಲು ನಿಧಾನವಾಗಿ ಹೇಳಿದ. ನಾವು ಹತಾರುಗಳನ್ನು ತೆಗೆದುಕೊಂಡು ಕೊಂಚ ಬೇಗ ಕಾಲ ಹಾಕಿದೆವು. ಆದರೆ ಇತರರಂತೆ ಓಡಿಲ್ಲ. ಆ ದಿವಸ ತುಂಬಾ ಸುಸ್ತಾಗುವಷ್ಟು ಕೆಲಸ ಮಾಡಿಸಿದರು. ಕೆಲವು ಖೈದಿಗಳಂತೂ ಮಳೆಹನಿಗಳಂತೆ ಬೀಳುತ್ತಿದ್ದ ಚಾಟಿ ಏಟಿನ ನಡುವೆಯೇ ಹೊಡೆಯಬೇಡಿರೇ ಎಂದು ಅಂಗಲಾಸುತ್ತಾ ಸುಧಾರಿಸಿಕೊಳ್ಳುತ್ತಿದ್ದರು. ಮಣ್ಣು ಕೆಲಸವೆಲ್ಲ ಮುಗಿದ ಮೇಲೆ ಕಾಡು ಸುಟ್ಟಲ್ಲಿ ಅರಬರೆ ಸುಟ್ಟು ಉಳಿದಿದ್ದ ಮರದ ತುಂಡುಗಳನ್ನೆಲ್ಲ ಸಂಗ್ರಹಿಸಿ ಶಿಬಿರದ ಬಳಿ ಗುಡ್ಡೆ ಮಾಡಬೇಕಿತ್ತು. ನಮ್ಮನ್ನು ಆ ಕೆಲಸಕ್ಕೆ ಕರೆಯಲಿಲ್ಲ. ಚಾಟಿ ಏಟು ತಾಳಲಾರದ ಗಡಿಬಿಡಿಯಲ್ಲಿ ಖೈದಿಗಳು ಇನ್ನೂ ಕೆಂಡ ಆರದೇ ಇರುವ ಕೊರಡುಗಳನ್ನೆಲ್ಲ ಹೊತ್ತುಕೊಂಡು ಓಡಿ ಬಂದು ಮೈಕೈ ಸುಟ್ಟುಕೊಳ್ಳುತ್ತಿದ್ದರು. ನಮಗೇನಾದರೂ ಹೊಡೆದರೆ ಅಲ್ಲಿದ್ದ ಸಿಪಾಹಿಗಳ ರೈಫಲ್ಗಳನ್ನು ಕಿತ್ತುಕೊಂಡು ಆದಷ್ಟು ಕಾವಲುಗಾರರನ್ನು ಮುಗಿಸಿಬಿಡಬೇಕು ಎಂದು ಕೆಲಸಕ್ಕೆ ಬರುವ ಮೊದಲೇ ನಾವೈವರು ಮಾತಾಡಿಕೊಂಡಿದ್ದೆವು. ಆ ಬಡ್ಡಿ ಮಕ್ಕಳ ನಸೀಬು ಚೆನ್ನಾಗಿತ್ತು.
ಅಂಥದ್ದೇನೂ ಆಗಲಿಲ್ಲ. ಮಾರನೇ ದಿನ ನಾವು ಕೆಲಸಕ್ಕೆ ಹೋಗಲಿಲ್ಲ. ಅಲ್ಲಿ ರಜೆಯ ಮೇಲೆ ಹೋಗಿದ್ದ ಶಿಬಿರದ ಉನ್ನತಾಧಿಕಾರಿಗಳು ಬಂದಿದ್ದರು. ಅವರಿಬ್ಬರು ವೆನಿಜುವೆಲಾ ಸೈನ್ಯದಲ್ಲಿ ಕ್ಯಾಪ್ಟನ್ಗಳು, ಬಹಳ ಕಟ್ಟುನಿಟ್ಟಿನವರೆಂದು ಹೇಳುತ್ತಿದ್ದರು. ಅವರಿಂದ ಬುಲಾವು ಬಂದಾಗ ಇನ್ನೇನು ತೊಂದರೆ ಇದೆಯೋ ಎಂದು ಕಳವಳದಲ್ಲಿದ್ದೆ. ಆದರೆ ಹಾಗೇನೂ ಆಗಲಿಲ್ಲ. ಅವರು ಅಲ್ಲಿನ ಗವರ್ನರನ್ನೇ ಕರೆಸಿ ನಮಗೆ ಸ್ಪಷ್ಟನೆ ನೀಡಲು ಹೇಳಿದರು. ಫ್ರೆಂಚ್ ಮ್ಯಾನ್, ನಾನು ಎಲ್ಡೋರಾಡೋ ಪ್ರಾಂತ್ಯದ ಗವರ್ನರ್. ನೀನು ನನ್ನ ಹತ್ತಿರ ಮಾತಾಡಬೇಕು ಎಂದು ಹೇಳಿದ್ದೆ ಅಂತೆ. ನನ್ನಿಂದ ಏನಾಗಬೇಕು ಹೇಳು ಎಂದು ಗವರ್ನರ್ ಕೇಳಿದ.